ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು 6th ಬಿ ಕಾಮ್ನ AFM ಅಂದರೆ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಸಬ್ಜೆಕ್ಟ್ನಲ್ಲಿ ಲಾಸ್ಟ್ ಚಾಪ್ಟರ್ ಬಂದು ಮರ್ಜರ್ ಆ್ಯಂಡ್ ಅಕ್ವಿಜಿಷನ್ ಅಂತ ಒಂದು ಚಾಪ್ಟರ್ ಇದೆ. ಸೊ ಇದು ಎಕ್ಸಾಮ್ ಪಾಯಿಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳೋದಾಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಕ್ಸಾಮ್ ಇನ್ನು ಕೆಲವೇ ದಿನಗಳು ಇರೋದ್ರಿಂದ ಇದನ್ನ ನೀವು ಸದ್ಬಳಕೆ ಮಾಡಿಕೊಂಡು ಒಂದು ಕಡೆ ನೋಟ್ ಮಾಡಿಕೊಂಡು ಎಕ್ಸಾಮ್ಗೆ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಬನ್ನಿ ಫ್ರೆಂಡ್ಸ್, ಈಗ ಮರ್ಜರ್ಸ್ ಅಂದ್ರೇನೋ ಅಕ್ವಿಜಿಷನ್ ಅಂದ್ರೇನೋ ಅಂತ ನೋಡ್ತಾ ಹೋಗೋಣ. ಸೊ ಮರ್ಜರ್ ಅಂತ ಬಂದರೆ ದ ಮರ್ಜರ್ ಆ್ಯಂಡ್ ಅಕ್ವಿಜಿಷನ್ ಇಸ್ ರೆಫರ್ಸ್ ಟು ಮೋರ್ ಕಂಪನಿ ಕಂಬೈನ್ಡ್ ವಿತ್ ಆಪರೇಷನ್ ಆರ್ ಒನ್ ಕಂಪನಿ ಪರ್ಚೇಸ್ ಆಫ್ ಅನದರ್ ಕಂಪನಿ. ಸೊ ನೋಡಿ ಫ್ರೆಂಡ್ಸ್, ಮರ್ಜರ್ಸ್ ಅಂತ ಬಂದರೆ ಸಿಂಪಲಾಗಿ ನೀವು ಓನಾಗೆ ಬರಿಬೋದು. ಇದರಲ್ಲಿ ನಾನು ಓದ್ಕೊಂಡೇ ಬರೀಬೇಕು ಅಂತ ಏನೂ ಅವಶ್ಯಕತೆ ಏನಿಲ್ಲ. ಸೊ ಮರ್ಜರ್ ಅಂತ ಬಂದರೆ ಒಂದು ಕಂಪನಿ ಮತ್ತು ಇನ್ನೊಂದು ಕಂಪನಿ ನಡುವೆ ಮರ್ಜ್ ಆಗುವಂಥದ್ದನ್ನ ಮರ್ಜರ್ ಅಂತ ಹೇಳ್ತೀವಿ. ಅಥವಾ ಒಂದು ಕಂಪನಿ ಇನ್ನೊಂದು ಕಂಪನಿ ಪರ್ಚೇಸ್ ಮಾಡಿದ್ರೆ ಅದನ್ನ ನಾವು ಮರ್ಜರ್ ಅಂತ ಹೇಳ್ತೀವಿ. ಸೊ ಅಕ್ವಿಜಿಷನ್ ಅಂತ ಹೇಳೋದಾಗೋದ್ರೆ ಇದನ್ನ ನೀವು ಓನಾಗಿ ಹೇಳೋದಾದರೆ ದ ಬೈಯರ್ ಕ್ಯಾನ್ ಅಕ್ವೈರ್ ದ ಓವರ್ ಆಲ್ ಅಸೆಟ್ ಆ್ಯಂಡ್ ಲಯಬಿಲಿಟಿ ಆಫ್ ಅನದರ್ ಕಂಪನಿ ಆರ್ ಓವರ್ ಆಲ್ ಶೇರ್ಸ್ ಆಫ್ ಅನದರ್ ಕಂಪನಿ ಅಂತ ಬರೆದ್ರು ಸಾಕು ಫ್ರೆಂಡ್ಸ್. ಅಂದರೆ ನೀವು ಕನ್ನಡದ ಅರ್ಥ ಮಾಡ್ಕೊಂಡಿರಿ. ಮರ್ಜರ್ ಅಂತ ಬಂದರೆ ಎರಡು ಕಂಪನಿಯೂ ಸೇರಿ ಒಂದು ಮರ್ಜರ್ ಆಗುತ್ತೆ. ಸೊ ಅಕ್ವಿಜಿಷನ್ ಅಂತ ಬಂದರೆ ಒಂದು ಕಂಪನಿ ಇನ್ನೊಂದು ಕಂಪನಿನ ಅಕ್ವೈರ್ ಮಾಡ್ಕೊಳ್ಳುತ್ತೆ, ಅಂದರೆ ಪರ್ಚೇಸ್ ಮಾಡ್ಕೊಳ್ಳುತ್ತೆ. ಸೊ ಅದನ್ನ ಅಕ್ವಿಜಿಷನ್ ಅಂತ ಹೇಳ್ತೀವಿ. ಸೊ ಇವು ಥಿಯರಿ ಪಾರ್ಟಲ್ಲಿ ಒಂದು 2 ಮಾರ್ಕ್ಸ್ ಕೇಳ್ಬೋದು. ಅದು ಬಿಟ್ಟರೆ ಮಿಕ್ಕಿರೋದೆಲ್ಲ ಸ್ವಲ್ಪ 4 ಮಾರ್ಕ್ಸಲ್ಲಿ ಅಥವಾ 12 ಮಾರ್ಕ್ಸಲ್ಲಿ ಪ್ರಾಬ್ಲಮ್ಸ್ ಕೇಳೋ ಚಾನ್ಸಸ್ ಇದೆ. ಆದ್ದರಿಂದ ನಾವೀಗ ಪ್ರಾಬ್ಲಮ್ಸ್ಗಳು ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ಸೊ ಫಸ್ಟು ಯಾವ ರೀತಿ ಮಾಡಬೇಕು ಅಂತ ಬಂದರೆ, ಸೊ ಫಸ್ಟ್ 4 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಕೇಳ್ತಾನೆ ಅಂತ ನೋಡ್ತಾ ಹೋಗೋದಾದರೆ, ಎ ಕಂಪನಿ ಈಸ್ ಇಂಟೆಂಡ್ ಇನ್ ಟು ಅಕ್ವೈರ್ ಬಿ ಕಂಪನಿ ಬೈ ಮರ್ಜರ್ ಆ್ಯಂಡ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಈಸ್ ಅವೈಲಬಲ್ ಇನ್ ರೆಸ್ಪೆಕ್ಟ್ ಆಫ್ ಕಂಪನಿ. ಸೊ ನೋಡಿ ಫ್ರೆಂಡ್ಸ್, ಈಗ ಎ ಕಂಪನಿಯವ್ರು ಏನು ಮಾಡ್ತಾಯಿದ್ದಾರಂತೆ, ಇಂಟೆಂಟ್ ಇಟ್ಕೊಂಡು ಅಂದರೆ ಅಕ್ವೈರ್ ಮಾಡ್ಕೋಬೇಕು ಯಾವುದನ್ನ, ಬಿ ಕಂಪನಿನ. ಸೊ ಬೈ ಮರ್ಜರ್ ಆಫ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಅಂದರೆ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ಅದು ನೋಡ್ತಾ ಹೋಗೋಣ. ಸೊ ಫಸ್ಟು ಕಂಪನಿ ಕೊಟ್ಟಿದ್ದಾನೆ ಎ ಮತ್ತು ಬಿ ಕಂಪನಿ, ಅಸೆಟ್ ಕೊಟ್ಟಿದ್ದಾನೆ ಮತ್ತು ಲಯಬಿಲಿಟಿ ಕೊಟ್ಟಿದ್ದಾನೆ ಮತ್ತು ನಂಬರ್ ಆಫ್ ಈಕ್ವಿಟಿ ಶೇರ್ ಕೊಟ್ಟಿದ್ದಾನೆ. ಸೊ ಇದಿಷ್ಟು ಕೊಟ್ಟಿದ್ದಾನೆ ಅಂತ ಬಂದರೆ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡ್ತಾ ಹೋಗೋದಾದ್ರೆ, ಸೊ ಫಸ್ಟು ಪರ್ಟಿಕ್ಯುಲರ್ ಎ ಬಿ ಅಂತ 2 ಕಾಲಮ್ ಹಾಕೋತೀರಾ. ಸೊ ನೆಕ್ಸ್ಟು ಅಸೆಟ್ ಏನು ಕೊಟ್ಟಿದ್ದಾನೆ ನೋಡಿ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದರೆ, ಒಂದು ಕಂಪನಿ ಇನ್ನೊಂದು ಕಂಪನಿನ ಮರ್ಜರ್ ಮಾಡ್ಕೋಬೇಕು ಅಥವಾ ಅಕ್ವಿಜಿಷನ್ ಮಾಡ್ಕೋಬೇಕು ಅಂತ ಬಂದರೆ ಅಲ್ಲಿ ಅಸೆಟ್ ಎಷ್ಟಿದೆ ಮತ್ತು ಲಯಬಿಲಿಟಿ ಎಷ್ಟಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಎ ಕಂಪನಿ ಹತ್ರ ಅಸೆಟ್ ಎಷ್ಟಿದೆ ಅಂತ ಬಂದರೆ 50 ಲ್ಯಾಕ್ ಇದೆ, ಬಿ ಕಂಪನಿ ಹತ್ರ 45 ಲ್ಯಾಕ್ ಇದೆ. ಅದೇ ಲಯಬಿಲಿಟಿ ನೋಡ್ತಾ ಹೋಗೋದಾದರೆ ಎ ಕಂಪನಿ ಹತ್ರ 38 ಲ್ಯಾಕ್ ಇದೆ, ಬಿ ಕಂಪನಿ ಹತ್ರ 36 ಲ್ಯಾಕ್ ಇದೆ. ಸೊ ನಾವೇನು ಮಾಡ್ತೀವಿ, ಅಸೆಟಿಂದ ಲಯಬಿಲಿಟಿನ ಕಳಿತೀವಿ. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಲಯಬಿಲಿಟಿ ಅಂತ ಬಂದರೆ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು ಮತ್ತು ಲೋನ್ಗಳು ಏನು ಡೆಪ್ಟ್ಗಳು ಕಟ್ಟೋದಾಗಿರ್ಬೋದು. ಸೊ ಅವೆಲ್ಲ ಒಂದು ಹೊಣೆಗಾರಿಕೆ ಅಂತ ಹೇಳ್ತೀವಿ. ಆ ಅಸೆಟ್ನ ಮಾರಿ ಆ ಲಯಬಿಲಿಟಿನ ತೀರ್ಸೋಕ್ಕೋಸ್ಕರ ನಾವು ಇವೆರಡು ಕಂಪೇರ್ ಮಾಡಿಕೊಂಡು ಡಿಫ್ರೆನ್ಸ್ ತಗೋತೀವಿ. ಸೊ ಅಸೆಟಿಂದ ಲಯಬಿಲಿಟಿನ ಕಳೆದ್ರೆ ನಮ್ಗೆ ಬರೋದೇ ನೆಟ್ ಅಸೆಟ್ ಆಗುತ್ತೆ. ಸೊ 50 ಲ್ಯಾಕಲ್ಲಿ 38 ಲ್ಯಾಕ್ ಕಳಿತೀರಾ 12 ಲ್ಯಾಕ್ ಬರುತ್ತೆ, 45 ಲ್ಯಾಕಲ್ಲಿ 36 ಲ್ಯಾಕ್ ಕಳಿತೀರಾ 9 ಲ್ಯಾಕ್ ಬರುತ್ತೆ. ಸೊ ನೆಟ್ ಅಸೆಟ್ ಏನು ಬರುತ್ತೆ, ಇದರಿಂದ ನೀವೇನು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಬಂದರೆ, ಸೊ ಇದಕ್ಕೆ ಒಂದು ಫಾರ್ಮುಲಾ ಏನಪ್ಪ ಅಂತ ಬಂದರೆ ನೆಟ್ ಅಸೆಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ ಅಂತ ಹೇಳ್ತೀವಿ. ಸೊ ನಾವು ಈಕ್ವಿಟಿ ಪರ್ ಶೇರ್ ಕಂಡುಹಿಡಿಬೇಕು ಅಂತ ಬಂದರೆ ಒಂದು ಫಾರ್ಮುಲಾ ಇದು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ನೆಟ್ ಅಸೆಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ ಅಂತ ಹೇಳ್ತೀವಿ. ಸೊ ನೆಟ್ ಅಸೆಟ್ ಹೆಂಗೆ ಬಂತು, ಅಸೆಟ್ಟಿಂದ ನಾವು ಲಯಬಿಲಿಟಿನ ಲೆಸ್ ಮಾಡಿದೋ ನಮಗೆ ನೆಟ್ ಅಸೆಟ್ ಬಂತು. ಸೊ ಆ ಬಂದಿರುವಂಥ ನೆಟ್ ಅಸೆಟಲ್ಲಿ ನಾವೇನು ಮಾಡ್ತೀವಿ, ನಂಬರ್ ಆಫ್ ಈಕ್ವಿಟಿ ಶೇರ್ ಎಷ್ಟು ಕೊಟ್ಟಿದ್ದಾನೆ ಅದನ್ನ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಫಸ್ಟು ನಮಗೆ ಏದು ನೆಟ್ ಅಸೆಟ್ ಎಷ್ಟು ಬಂದಿದೆ ಅಂತ ಬಂದರೆ 12 ಲ್ಯಾಕ್ ಬಂದಿದೆ. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ ಇವನೇ ಕೊಟ್ಟಿದ್ದಾನೆ 1 ಲ್ಯಾಕ್ ಅಂತ ಕೊಟ್ಟಿದ್ದಾನೆ. ಸೊ ಎರಡಕ್ಕೂ ಕೂಡ 1 ಲ್ಯಾಕ್ ಈಕ್ವಿಟಿ ಶೇರ್ ಇದೆ, ನಂಬರ್ ಆಫ್ ಈಕ್ವಿಟಿ ಶೇರು. ಸೊ ನಾವು 12 ಲ್ಯಾಕ್ಗೆ ಡಿವೈಡೆಡ್ ಬೈ 1 ಲ್ಯಾಕ್ ಮಾಡ್ತೀವಿ, ನಮಗೆ ಎಷ್ಟು ಸಿಗುತ್ತೆ, 12 ಪರ್ ಶೇರ್ ಸಿಗುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ನಮಗೆ ಡಿಫ್ರೆನ್ಸ್ ಎಷ್ಟು ಬಂದಿದೆ, 9 ಲ್ಯಾಕ್ ಬಂದಿದೆ. ಈ 9 ಲ್ಯಾಕಲ್ಲಿ 1 ಲ್ಯಾಕ್ ಮಾಡ್ಕೋತೀವಿ, 9 ಪರ್ ಶೇರ್ ಸಿಗುತ್ತೆ. ಸೊ ಈ ಬಂದಿರುವಂಥ ಶೇರ್ಗಳನ್ನ ನಾವು ಏನು ಮಾಡ್ತೀವಿ ಅಂದರೆ, ಪರ್ ಶೇರ್ ಅಂದರೆ ಒಂದು ಶೇರ್ ಬೆಲೆ ಎಷ್ಟು ಅಂತ ನೀವು ತಿಳ್ಕೊಳ್ಳೋಕ್ಕೋಸ್ಕರ ಇದು ಮಾಡ್ತಾ ಇರೋದು. ಸೊ ಎಕ್ಸ್ಚೇಂಜ್ ರೇಷಿಯೋ ಮಾಡ್ಕೋತೀರಾ. ಸೊ ಎಕ್ಸ್ಚೇಂಜ್ ರೇಷಿಯೋ ಅಂತ ಬಂದರೆ, ಈಗ ಫಾರ್ ಎಕ್ಸಾಂಪಲ್ ಅಕ್ವೈರ್ ಮಾಡ್ಕೋತಿದ್ದಾರೆ ಅಂದರೆ ಇವ್ರ ಅಸೆಟು ಅವ್ರಿಗೆ ಹೋಗುತ್ತೆ ಮತ್ತು ಅವ್ರ ಅಸೆಟ್ ಇವ್ರಿಗೆ ಬರುತ್ತೆ, ಇವ್ರ ಲೈಬಿಲಿಟಿ ಅವ್ರಿಗೆ ಹೋಗುತ್ತೆ, ಅವ್ರ ಲೈಬಿಲಿಟಿ ಇವ್ರಿಗೆ ಬರುತ್ತೆ. ಅದೇ ಥರ ಎಕ್ಸ್ಚೇಂಜ್ ರೇಷಿಯೋ ಅಂತ ಬಂದರೆ ಹಿಂಗೆ ಮಾಡ್ತೀವಿ. ಸೊ ಈಗ ಎಕ್ಸ್ಚೇಂಜ್ ರೇಷಿಯೋ ಅಂತ ಬಂದರೆ, ಈಗ 12 9 ಇದ್ದದ್ದು ನಾವು ಏನು ಮಾಡ್ತೀವಿ, 9 ಮತ್ತು 12 ಅಂದರೆ ಎಕ್ಸ್ಚೇಂಜ್ ಮಾಡ್ತೀವಿ. ಎರಡು ಈ ಕಡೆ ಇದ್ದದ್ದು ಆ ಕಡೆ ಹಾಕ್ತೀವಿ, ಆ ಕಡೆ ಇದ್ದದ್ದು ಈ ಕಡೆ ಹಾಕ್ತೀವಿ. ಸೊ ಇದನ್ನು ನಾವು ಸಿಂಪ್ಲಿಫೈಡ್ ಮಾಡೋದಾದರೆ 3 3s 9 ಆಗುತ್ತೆ, ಮತ್ತು 3 4s ಅದನ್ನ ನಾವು ಇದು ಮಾಡಿದ್ರೆ 3:4 ಮಾಡ್ಕೋತೀವಿ. ಸೊ ನೋಡಿ ಫ್ರೆಂಡ್ಸ್, ಇನ್ನೊಂದು ಸಲ ಹೇಳ್ತೀನಿ,
ಮರ್ಜರ್ಸ್ ಆ್ಯಂಡ್ ಅಕ್ವಿಜೇಷನ್ ಮೇಲೆ ಪ್ರಾಬ್ಲಮ್ಸ್ ಈ ಥರ ಬಂದಾಗ ಫಸ್ಟು ನೀವೇನು ಮಾಡ್ತೀರಾ, ಅಸೆಟಲ್ಲಿ ಲಯಬಿಲಿಟಿ ಕಳಿತೀರಾ. ಸೊ ನಿಮ್ಗೇನು ಸಿಗುತ್ತೆ ಇವಾಗ, ನೆಟ್ ಅಸೆಟ್ ಬರುತ್ತೆ. ಸೊ ಬಂದಿರುವಂಥ ನೆಟ್ ಅಸೆಟಲ್ಲಿ ನೆಟ್ ಅಸೆಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ ಮಾಡ್ತೀರಾ. ಸೊ ಅವಾಗ ನಿಮ್ಗೇನು ಸಿಗುತ್ತೆ, ಪರ್ ಶೇರ್ ಸಿಗುತ್ತೆ. ಸೊ ಒಂದು ಶೇರಿನ ಬೆಲೆ ಎಷ್ಟು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದರಿಂದ ನಿಮಗೆ ಏನು ಮಾಡ್ತೀರಾ, ಎಕ್ಸ್ಚೇಂಜ್ ಮಾಡ್ತೀರಾ, ಪರ್ ಶೇರ್ನ ಏನು ಮಾಡ್ತೀರಾ, ಎಕ್ಸ್ಚೇಂಜ್ ಮಾಡ್ತೀರಾ. ಸೊ ಅದನ್ನ ನೀವು ಸಿಂಪ್ಲಿಫೈಡ್ ಮಾಡ್ತೀರಾ, ನಿಮಗೆ ಸಿಂಪ್ಲಿಫೈಡ್ ರೇಷಿಯೋ ಸಿಗುತ್ತೆ. ಇದಿಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಆರಾಮಾಗಿ ತೆಗಿಬೋದು ಫ್ರೆಂಡ್ಸ್. ವೆರಿ ಈಸಿ ಮತ್ತು ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಸೊ ನೆಕ್ಸ್ಟು ಪ್ರಾಬ್ಲಮ್ ನೋಡ್ತಾ ಹೋಗೋದಾದರೆ ಸೇಮ್ ಅದೇ ಥರ ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಚೇಂಜ್ ರೇಷಿಯೋ ಬೇಸ್ಡ್ ಆನ್ ನೆಟ್ ಅಸೆಟ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸ್ವಲ್ಪ ಐಟಮ್ಸ್ ಜಾಸ್ತಿ ಇದೆ, ಅಸೆಟ್ ವ್ಯಾಲ್ಯೂ ಮತ್ತು ಲಯಬಿಲಿಟಿ ವ್ಯಾಲ್ಯೂಗಳು. ಸೊ ಪರ್ಟಿಕ್ಯುಲರ್ ಎಕ್ಸ್ ಮತ್ತು ವೈ ಕಂಪನಿ. ಈಗ ಇಲ್ಲಿ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಕೊಟ್ಟಿದ್ದಾನೆ, ಬಿಲ್ಡಿಂಗ್ ಕೊಟ್ಟಿದ್ದಾನೆ, ಸ್ಟಾಕ್ ಕೊಟ್ಟಿದ್ದಾನೆ, ಕ್ಯಾಶ್ ಕೊಟ್ಟಿದ್ದಾನೆ. ಮತ್ತು ಲಯಬಿಲಿಟಿ ಅಂತ ನೋಡ್ತಾ ಹೋಗೋದಾದರೆ ಲೋನ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾನೆ. ಸೊ ಮತ್ತು ನಂಬರ್ ಆಫ್ ಈಕ್ವಿಟಿ ಶೇರ್ ಕೂಡ ಕೊಟ್ಟಿದ್ದಾನೆ. ಈಗ ನಾವು ಡೈರೆಕ್ಟಾಗಿ ಏನು ಮಾಡ್ತೀವಿ ಅಂತ ಬಂದರೆ, ಕಾಂಪ್ಯೂಟೇಷನ್ ಆಫ್ ಎಕ್ಸ್ಚೇಂಜ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಬಂದರೆ ಫಸ್ಟು ಅಸೆಟಿಂದ ನಾವು ಆವಾಗಲೇ ಹೇಳ್ದಂಗೆ ಲಯಬಿಲಿಟಿನ ಲೆಸ್ ಮಾಡ್ತಾ ಹೋಗ್ತೀವಿ. ಸೊ ನಿಮ್ಗೆ ಅಸೆಟ್ಟು ನಿಮ್ಗೆ ಡೌಟ್ ಬರೋದು, ಸರ್ ಏನಿದೆ ಇಷ್ಟೊಂದು ಅಸೆಟ್ ಇದೆ, ನೀವು ನೋಡ್ರೆ ಒಂದೇ ಸಲ ತೊಗೊಂಡಿದ್ದೀರ ಅಂತ ಡೌಟ್. ನೀವೇನು ಮಾಡ್ತೀರಾ ಅಂದರೆ, ಅಸೆಟ್ ಅಂತ ಬಂದಾಗ ಎಲ್ಲ ಒಂದೇ ಸಲ ಟೋಟಲ್ ಮಾಡಿಬಿಡ್ತೀರಾ. ಸೊ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ X2 5 ಇದೆ, ಬಿಲ್ಡಿಂಗ್ 6 lakh ಇದೆ, ನೆಕ್ಸ್ಟು 2,50,000 ಇದೆ ಸ್ಟಾಕು, ನೆಕ್ಸ್ಟು ಕ್ಯಾಶ್ ಎಷ್ಟಿದೆ 1 lakh ಇದೆ. ಸೊ ಇದಿಷ್ಟು ನಿಮಗೆ ಟೋಟಲ್ ಮಾಡಿದ್ರೆ ಅಸೆಟ್ ಎಷ್ಟು ಸಿಗುತ್ತೋ 14,15,000 ಸಿಗುತ್ತೆ. ಸೊ 14,50,000 ನೀವು ಟೋಟಲ್ ಅಸೆಟ್ ಅಂತ ಮಾಡ್ಕೋತೀರಾ. ನೆಕ್ಸ್ಟ್ ಲಯಬಿಲಿಟಿ ಅಂತ ಬಂದ್ರೂ ಅಷ್ಟೇ 2,50,000 ಕೊಟ್ಟಿದ್ದಾನೆ. ಸೊ ಅದನ್ನ ನೀವು 2,50,000ಗೆ ಕನ್ವರ್ಟ್ ಮಾಡ್ಕೋತೀರಾ, ಅಂದರೆ ಡೈರೆಕ್ಟಾಗಿ ಹಾಕೋತೀರಾ. ಸೊ ಇದೇ ಥರ ಬಿದು ಹಂಗೆ ಮಾಡ್ತೀರಾ. ಟೋಟಲ್ ಅಸೆಟ್ನ ಒಂದು ಕಡೆ ಟೋಟಲ್ ಮಾಡ್ಬಿಟ್ಟು ಬರ್ಕೋತೀರಾ. ನೆಕ್ಸ್ಟು ಲಯಬಿಲಿಟಿ ಕೊಟ್ಟಿರ್ತಾರೆ, ಅದನ್ನ ಲೆಸ್ ಮಾಡ್ಕೋತೀರಾ. ಸೊ 14,15,000 2,50,000 ಕಳೆದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ, 12 lakh ಸಿಗುತ್ತೆ. ಸೊ ಇದು ನಿಮಗೆ ನೆಟ್ ಅಸೆಟ್. ಸೊ ನೆಕ್ಸ್ಟು ನೀವು ಪರ್ ಶೇರ್ ಕಂಡುಹಿಡಿಬೇಕು ಅಂತ ಬಂದರೆ, ಆಲ್ರೆಡಿ ಫಾರ್ಮುಲಾ ಏನು ಹೇಳಿದೆ, ನೆಟ್ ಅಸೆಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ ಅಂತ ಹೇಳಿದೆ. ಸೊ ನಂಬರ್ ಆಫ್ ಶೇರ್ ಅಂತ ಹೇಳಿದೆ, ಇದನ್ನ ನೀವು ಡಿವೈಡ್ ಮಾಡಿದ್ರೆ ನಿಮ್ಗೆ ಏನು ಬರ್ತದೆ, ಪರ್ ಶೇರ್ ಬರುತ್ತೆ. ಸೊ ಆ ಪರ್ ಶೇರ್ನ ನೀವೇನು ಮಾಡ್ತೀರಾ, ಎಕ್ಸ್ಚೇಂಜ್ ಮಾಡ್ತೀರಾ. ಸೊ 12 ಪರ್ ಶೇರ್ ಇದ್ದನ್ನ 21ಗೆ ಹಾಕ್ತೀರಾ, ತಿರ್ಗಿ 21ನ 12ಗೆ ಹಾಕ್ತೀರಾ. ಸೊ ಎರಡು ಎಕ್ಸ್ಚೇಂಜ್ ಮಾಡ್ತೀರಾ. ಅದರಲ್ಲಿ ನೀವು ಸಿಂಪ್ಲಿಫೈಡ್ ಮಾಡ್ತೀರಾ. 3 7s 3 4s ನೋಡಿ ಫ್ರೆಂಡ್ಸ್, ನಿಮಗೆ ಸ್ವಲ್ಪ ಟೇಬಲ್ಸ್ ಗೊತ್ತಿರಬೇಕಾಗುತ್ತೆ ಈ ಟೈಮಲ್ಲಿ. ನೀವೇನು ಮಾಡ್ತೀರಾ, 3 1s ಡಿವೈಡ್ ಆಗುತ್ತೆ, 3 7s 3 4s ಆಗುತ್ತೆ. ಸೊ ಇದನ್ನ ನೀವು ಇಷ್ಟು ಮಾಡಿದ್ರೆ ಆರಾಮಾಗಿ 4 ಮಾರ್ಕ್ಸ್ ಗಳಿಸ್ಬೋದು. ಸೊ ನಿಮಗೆ ಇನ್ನೊಂದು ಸಲ ನೀಟಾಗಿ ಹೇಳೋದಾದರೆ, ಇಲ್ಲಿ ನಿಮಗೆ ಅಸೆಟ್ಗಳು ಕೊಟ್ಟಿರ್ತಾರೆ, ಡಿಫ್ರೆಂಟ್ ನಂಬರ್ ಆಫ್ ಅಸೆಟ್ ಕೊಟ್ಟಿರ್ತಾರೆ. ಸೊ ಅಸೆಟ್ನ ನೀವು ಟೋಟಲ್ ಮಾಡ್ಕೋತೀರಾ, ಅದರಲ್ಲಿ ಲಯಬಿಲಿಟಿ ಲೆಸ್ ಮಾಡ್ತೀರಾ. ಸೊ ನೆಟ್ ಅಸೆಟ್ ಬರುತ್ತೆ. ನೆಟ್ ಅಸೆಟಲ್ಲಿ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ ಕೊಟ್ಟಿರ್ತಾನೆ ಈಕ್ವಿಟಿ ಶೇರು, ಅದನ್ನ ಡಿವೈಡ್ ಮಾಡ್ಕೋತೀರಾ. ಸೊ ಪರ್ ಶೇರ್ ಬರುತ್ತೆ. ಪರ್ ಶೇರ್ನ ನೀವು ಎಕ್ಸ್ಚೇಂಜ್ ಮಾಡ್ಕೋತೀರಾ, ಎಕ್ಸ್ಚೇಂಜಿಂದ ಸಿಂಪ್ಲಿಫೈಡ್ ಮಾಡ್ಕೋತೀರಾ. ಇದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಕ್ವಶನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ನಿಮಗೆ 4 ಮಾರ್ಕ್ಸಲ್ಲಿ ಇದೇ ಥರ ಡಿಫ್ರೆಂಟಾಗಿ ಕೇಳ್ತೇನೆ ಅಷ್ಟೇ, ಒಂದೇ ಟೈಪು ಬಟ್ ಡಿಫ್ರೆಂಟಾಗಿ ಕೇಳ್ತೇನೆ. ಅದನ್ನ ನೀವು ಯಾವ ರೀತಿ ಮಾಡಬೇಕು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಸೊ ಲಾಸ್ಟಲ್ಲಿ ಏನು ಕೇಳ್ತಿದ್ದ, ಅಸೆಟ್ ಕೇಳ್ತಿದ್ದ, ಲಯಬಿಲಿಟಿ ಕೇಳ್ತಿದ್ದ. ಸೊ ಅದನ್ನ ನಾವು ಲೆಸ್ ಮಾಡ್ಬಿಟ್ಟು ನೆಟ್ ಅಸೆಟ್ ಕಂಡು ಹಿಡ್ಕೊಂಡು ಅದರಿಂದ ನಾವು ಡಿವೈಡೆಡ್ ಬೈ ಈಕ್ವಿಟಿ ಶೇರ್ ಮಾಡ್ತಿದ್ದೋ. ಸೊ ಇಲ್ಲಿ ಅಸೆಟು ಕೇಳಿಲ್ಲ, ಲಯಬಿಲಿಟಿನೂ ಕೇಳಿಲ್ಲ. ಸೊ M Limited ಈಸ್ ಇಂಟೆಂಡೆನ್ಸಿ ಟು ಅಕ್ವೈರ್ ದ N Limited ಮರ್ಜರ್ ಆ್ಯಂಡ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಈಸ್ ಅವೈಲಬಲ್ ಇನ್ ರೆಸ್ಪೆಕ್ಟ್ ಆಫ್ ದ ಕಂಪನಿ. ಸೊ ಇಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ ಕೊಟ್ಟಿದ್ದಾನೆ, ಎಮ್ದು ಮತ್ತು ಎನ್ದು. ನೆಕ್ಸ್ಟು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾನೆ. ಸೊ ವೆರಿ ಇಂಪಾರ್ಟೆಂಟ್, ಇಲ್ಲಿ ಹೊಸ್ದಾಗಿ ಬಂದಿದೆ ನೋಡಿ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾನೆ. ನೆಕ್ಸ್ಟು ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ ಕೊಟ್ಟಿದ್ದಾನೆ. ಸೊ ಈಗ ನಿಮಗೆ ಇದು ಗೊತ್ತಾಯಿತು, ಈ ಪ್ರಾಬ್ಲಮ್ ಯಾವ ಬೇಸಿಸ್ ಮೇಲೆ ಅಂತ ಬಂದರೆ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಇದೆ. ಸೊ ಈ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಇರೋ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಫಾರ್ಮುಲಾ ಸ್ವಲ್ಪ ನೀಟಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಈಗ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ ಅದೊಂದು ಸ್ವಲ್ಪ ನೀವು ನೀಟಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಈಕ್ವಿಟಿ ಪರ್ ಶೇರ್ ಕ್ಯಾಲ್ಕುಲೇಟ್ ಮಾಡೋದೇ ಬೇರೆ, ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ ಅಂತ ಬಂದರೆ ನಾವು ಪ್ರಾಬ್ಲಮ್ಸ್ ಮಾರ್ಕೆಟ್ ವ್ಯಾಲ್ಯೂ ಬಗ್ಗೆ ಮಾಡ್ತಾ ಹೋಗ್ತೀವಿ. ಸೊ ಕಾಂಪಿಟೇಷನ್ ಆಫ್ EPS ಅಂದರೆ ಫಸ್ಟು EPS ಕಂಡು ಹಿಡ್ಕೋತೀವಿ. EPS ಹೆಂಗೆ ಕಂಡು ಹಿಡಿತೀವಿ ಅಂತ ಬಂದರೆ, ಅರ್ನಿಂಗ್ ಪರ್ ಶೇರ್ ಈಸ್ ಈಕ್ವಲ್ ಟು ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ ಮಾಡ್ತೀವಿ. ಸೊ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಅಂತ ಬಂದರೆ ನೀವೇನು ಮಾಡ್ತೀರಾ, ಇಲ್ಲಿ ಈ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಸೊ ನೋಡಿ ಫ್ರೆಂಡ್ಸ್, ನೀವು ಆಲ್ರೆಡಿ ಲಾಸ್ಟ್ ಟೈಮಲ್ಲಿ ಕಲ್ತಿದ್ರ FM ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ. ಸೊ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡ್ತೀರಾ, ಕಾಂಟ್ರಿಬ್ಯೂಷನ್ ಸಿಗುತ್ತೆ, ಕಾಂಟ್ರಿಬ್ಯೂಷನ್ ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡ್ತೀರಾ. ಸೊ EBIT ಸಿಗುತ್ತೆ, ಅದರಲ್ಲಿ ಇಂಟ್ರೆಸ್ಟ್ ಲೆಸ್ ಮಾಡ್ತೀರಾ. ಆಮೇಲೆ EBT ಸಿಗುತ್ತೆ, ಅದರಲ್ಲಿ ಟ್ಯಾಕ್ಸ್ ಸಿಗುತ್ತೆ. ಆಮೇಲೆ ಲಾಸ್ಟಲ್ಲಿ ನಿಮ್ಗೆ ಏನು ಸಿಗುತ್ತೆ, ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಸಿಗುತ್ತೆ. ಸೊ ಅದೇ ರೀತಿ ಇಲ್ಲಿ ಇವನು ಡೈರೆಕ್ಟಾಗಿ ಕೊಟ್ಟಿದ್ದಾನೆ ಅಷ್ಟೇ ಫ್ರೆಂಡ್ಸ್. ಸೊ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಎಷ್ಟು ಕೊಟ್ಟಿದ್ದಾನೆ ಅಂತ ಬಂದರೆ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸಲ್ಲಿ ನೋಡ್ಕೋಬೇಕಾಗುತ್ತೆ. 50 lakh ಕೊಟ್ಟಿದ್ದಾನೆ. ಸೊ ಈ 50 lakh ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ ಎಷ್ಟು ಕೊಟ್ಟಿದ್ದಾನೆ, 10 lakh ಕೊಟ್ಟಿದ್ದಾನೆ.
ಸೊ 50 ಲ್ಯಾಕ್ ಡಿವೈಡೆಡ್ ಬೈ 10 ಲ್ಯಾಕ್ ಮಾಡಿದ್ರೆ 5 per share ಸಿಗುತ್ತೆ ನಿಮಗೆ. ಸೊ ಇದು ಎಮ್ ಲಿಮಿಟೆಡ್ ನಾವು ಕಂಡು ಹಿಡಿದ್ವಿ. ಸೊ ನೆಕ್ಸ್ಟು ಎನ್ ಲಿಮಿಟೆಡ್ ಅಷ್ಟೇ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾನೆ, 18 ಲಕ್ಷ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ ಬಂದು 6 ಲಕ್ಷ ಕೊಟ್ಟಿದ್ದಾನೆ. ಸೊ ನಿಮಗೆ 3 per share ಸಿಗುತ್ತೆ. ಸೊ ನೀವೀಗ EPS ಕಂಡು ಹಿಡ್ಕೊಂಡಾಯಿತು. ನೆಕ್ಸ್ಟು ಎಕ್ಸ್ಚೇಂಜ್ ರೇಷಿಯೋ ಮಾಡ್ಕೋತೀರಾ. ಸೊ ಎಕ್ಸ್ಚೇಂಜ್ ರೇಷಿಯೋಗೆ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂದಲ್ಲಿ ಸ್ವಲ್ಪ ಫಾರ್ಮುಲಾ ಚೇಂಜ್ ಆಗುತ್ತೆ. ಏನಪ್ಪ ಫಾರ್ಮುಲಾ ಅಂತ ಬಂದರೆ EPS ಆಫ್ ಟಾರ್ಗೆಟ್ ಫರ್ಮ್ ಡಿವೈಡೆಡ್ ಬೈ EPS ಆಫ್ ಅಕ್ವೈರ್ ಫರ್ಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ನೀವು ನೋಡಬೇಕಾಗಿರೋದು ಏನಪ್ಪ ಅಂತ ಅಂದರೆ ಇಲ್ಲಿ ಟಾರ್ಗೆಟ್ ಫರ್ಮ್ ಯಾವುದು ಅಂದರೆ ಟಾರ್ಗೆಟ್ ಕಂಪನಿ ಯಾವುದು ಮತ್ತು ಅಕ್ವೈರ್ ಕಂಪನಿ ಯಾವುದು ಅಂತ ನೋಡಬೇಕಾಗುತ್ತೆ. ಸೊ ಈಗ ನೋಡಿ ಒಂದು ಸಲ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಎಮ್ ಲಿಮಿಟೆಡ್ ಈಸ್ ಟೆಂಡೆನ್ಸಿ ಟು ಅಕ್ವೈರ್ ಅಂದರೆ ಎಮ್ ಲಿಮಿಟೆಡ್ ಅವರು ಅಕ್ವೈರ್ ಮಾಡ್ಕೋತಿದ್ದಾರೆ ಯಾರನ್ನ, ಎನ್ ಲಿಮಿಟೆಡ್ ಅವ್ರನ್ನ. ಸೊ ಎಮ್ ಅವರು ಎನ್ ಲಿಮಿಟೆಡ್ ಅವ್ರನ್ನ ಅಕ್ವೈರ್ ಮಾಡ್ಕೋತಿದ್ದಾರೆ ಅಂದರೆ ಎಮ್ ಅವ್ರು ಏನಾಯ್ತಾರೆ ಅಂತ ಬಂದರೆ ಅಕ್ವೈರ್ ಕಂಪನಿ ಆಯ್ತಾರೆ. ಸೊ ಈಗ ಯಾರು ಅಕ್ವೈರ್ ಮಾಡ್ಕೋತಾ ಇದ್ದಾರೆ ಅವರು ಅಕ್ವೈರ್ ಕಂಪನಿ ಆಯ್ತಾರೆ. ನೆಕ್ಸ್ಟ್ ಯಾರು ಅಕ್ವೈರ್ ಮಾಡಿಸ್ಕೋತಾ ಇದ್ದಾರೆ ಅವರು ಟಾರ್ಗೆಟ್ ಕಂಪನಿ ಆಯ್ತಾರೆ. ಸೊ ಈಗ ನೋಡಿ ಎಮ್ ಲಿಮಿಟೆಡ್ ಅವರು ಎನ್ ಲಿಮಿಟೆಡ್ನ ಅಕ್ವೈರ್ ಮಾಡ್ಕೋತಾ ಇದ್ದಾರೆ ಅಂದರೆ ಎಮ್ ಲಿಮಿಟೆಡ್ ಅವರು ಅಕ್ವೈರ್ ಕಂಪನಿ. ಸೊ ಎನ್ ಲಿಮಿಟೆಡ್ ಏನೈತಿದ್ದಾರೆ ಟಾರ್ಗೆಟ್ ಕಂಪನಿ ಐತೀವಿ. ಸೊ ಅದನ್ನ ನೀಟಾಗಿ ನೋಡ್ಕೋಬೇಕಾಗುತ್ತೆ, ಅಕ್ವೈರ್ ಯಾರು ಟಾರ್ಗೆಟ್ ಯಾರು ಅಂತ. ಸೊ ಪ್ರತಿಯೊಂದು ಕ್ವಶನಲ್ಲಿ ಈ ಥರ ನೋಡಬೇಕಾಗುತ್ತೆ ನೀವು ಮಾರ್ಕೆಟ್ ವ್ಯಾಲ್ಯೂ ಅಂತ ಬಂದಾಗ. ಸೊ ಎಕ್ಸ್ಚೇಂಜ್ ರೇಷಿಯೋ ಇಸ್ ಈಕ್ವಲ್ ಟು EPS ಆಫ್ ಟಾರ್ಗೆಟ್ ಫರ್ಮ್ ಡಿವೈಡೆಡ್ ಬೈ EPS ಆಫ್ ಅಕ್ವೈರ್ ಫರ್ಮ್. ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ ಎಮ್ ಲಿಮಿಟೆಡ್ ಅವರು ಎನ್ ಲಿಮಿಟೆಡ್ ಅವ್ರನ್ನ ಅಕ್ವೈರ್ ಮಾಡ್ಕೋತಾ ಇದ್ದಾರೆ. ಸೊ ಕ್ವಶನ್ ನೀಟಾಗಿ ಓದ್ಕೊಳ್ಳಿ. ಎಮ್ ಲಿಮಿಟೆಡ್ ಈಸ್ ಇಂಟೆಂಡೆಸಿ ಟು ಅಕ್ವೈರ್ ಎನ್ ಲಿಮಿಟೆಡ್. ಸೊ ಎಮ್ ಲಿಮಿಟೆಡ್ ಅವರು ಎನ್ ಲಿಮಿಟೆಡ್ ಅಕ್ವೈರ್ ಮಾಡ್ಕೋತಿದ್ದಾರೆ ಅಂದರೆ ಇಲ್ಲಿ ಅಕ್ವೈರ್ ಫರ್ಮ್ ಯಾವುದು ಅಂತ ಬಂದರೆ ಎಮ್ ಲಿಮಿಟೆಡ್, ಟಾರ್ಗೆಟ್ ಫರ್ಮ್ ಅಂತ ಬಂದರೆ ಎನ್ ಲಿಮಿಟೆಡ್ ಆಗುತ್ತೆ. ಸೊ ನೀವು ಏನು ಕಂಡುಹಿಡಿದೀರಾ EPS ಅಂತ. ಸೊ ಈಗ ಎನ್ ಲಿಮಿಟೆಡ್ ಟಾರ್ಗೆಟ್ ಫರ್ಮ್ ಆಗಿರೋದ್ರಿಂದ ಫಸ್ಟು ನೀವು 3 ಹಾಕೋತೀರಾ. ನೆಕ್ಸ್ಟು ಎಮ್ ಲಿಮಿಟೆಡ್ ಅವರು ಅಕ್ವೈರ್ ಕಂಪನಿ ಆಗಿರೋದ್ರಿಂದ ಡಿವೈಡೆಡ್ ಬೈ 5 ಹಾಕೋತೀರಾ, 0.6 ಬರುತ್ತೆ. ಸೊ ಇನ್ನೊಂದು ಸಲ ಬೇಕಾದ್ರೆ ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ವೀಡಿಯೋ ನೋಡಿ ಫ್ರೆಂಡ್ಸ್. ಯಾರು ಅಕ್ವೈರ್ ಮಾಡ್ಕೋತಿದ್ದಾರೆ ಅವರು ಅಕ್ವೈರ್ ಆಗುತ್ತೆ. ಸೊ ಅಕ್ವೈರ್ ಮಾಡಿಸ್ಕೋತಿರೋರು ಟಾರ್ಗೆಟ್ ಫರ್ಮ್ ಆಗುತ್ತೆ. ಸೊ ಈಗ ನೀವು ಆ ಥರ ಡಿವೈಡ್ ಮಾಡ್ಕೊಂಡಾಗ 0.6 ಬರುತ್ತೆ. ನೆಕ್ಸ್ಟ್ ನೀವೇನು ಕ್ಯಾಲ್ಕುಲೇಟ್ ಮಾಡ್ತೀರ ಅಂತ ಬಂದರೆ ನಂಬರ್ ಆಫ್ ಶೇರ್ ಇಶ್ಯೂ ಟು ಎನ್ ಲಿಮಿಟೆಡ್. ಸೊ ಈಗ ನಂಬರ್ ಆಫ್ ಶೇರ್ ಈಗ ಅವ್ರು ಅಕ್ವೈರ್ ಮಾಡ್ಕೋತಿದ್ದಾರೆ ಎಮ್ ಲಿಮಿಟೆಡ್ ಅವರು ಎನ್ ಲಿಮಿಟೆಡ್ ಅವ್ರನ್ನ ಅಕ್ವೈರ್ ಮಾಡ್ಕೋತಿದ್ದಾರೆ ಅಂದರೆ ಸುಮ್ಮನೆ ಅಕ್ವೈರ್ ಮಾಡ್ಕೊಳ್ಳಲ್ಲ, ಅವ್ರು ಸ್ವಲ್ಪ ದುಡ್ಡು ಅಥವಾ ಶೇರ್ ಗೀರ್ ಕೊಟ್ಟಿರ್ತಾರೆ. ಸೊ ಈಗ ನಂಬರ್ ಆಫ್ ಶೇರ್ ಎಷ್ಟು ಇಶ್ಯೂ ಮಾಡ್ತಾಯಿದ್ದಾರೆ ಎನ್ ಲಿಮಿಟೆಡ್ ಅವ್ರಿಗಿಂತ ಬಂದರೆ ಸೊ 6 ಲ್ಯಾಕ್ ಇಲ್ಲೇ ಕೊಟ್ಟಿದ್ದು ನೋಡಿ. ಸೊ ನಂಬರ್ ಆಫ್ ಶೇರ್ ಅಂತ ಬಂದರೆ ಎನ್ ಲಿಮಿಟೆಡ್ಗೆ 6 ಲ್ಯಾಕ್ ಅಂತ ಬರ್ಕೋತೀರಾ. ಸೊ ಮತ್ತು ನೀವು ಏನು ಕಂಡುಹಿಡ್ತೀರಾ 6 ಲ್ಯಾಕ್ ಇಂಟು 0.6 ಅಂತ ಬಂದರೆ ನಿಮಗೆ 3,60,000 ಶೇರ್. ಸೊ 3,60,000 ಶೇರ್ಸಿಂದ ಅಕ್ವೈರ್ ಮಾಡ್ಕೋತಾ ಇದ್ದಾರಂತೆ ಎಮ್ ಲಿಮಿಟೆಡ್ ಅವರು ಎನ್ ಲಿಮಿಟೆಡ್. ಸೊ ಇನ್ನೊಂದು ಸಲ ನೀಟಾಗಿ ಹೇಳ್ಕೊಬರ್ತೀನಿ ನೋಡಿ ಫ್ರೆಂಡ್ಸ್. ಈ ಒಂದು ಪ್ರಾಬ್ಲಮ್ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ಎಮ್ ಲಿಮಿಟೆಡ್ ಈಸ್ ಇಂಟೆಂಡೆಸಿ ಟು ಅಕ್ವೈರ್ ಎನ್ ಲಿಮಿಟೆಡ್ ಬೈ ಮರ್ಜರ್ ಆ್ಯಂಡ್ ದ ಫಾಲೋಗಿನ್ ಇನ್ಫಾರ್ಮೇಷನ್ ಈಸ್ ಅವೈಲಬಲ್ ಇನ್ ದ ರೆಸ್ಪೆಕ್ಟ್ ಆಫ್ ದ ಕಂಪನಿ. ಸೊ ಇಲ್ಲಿ ನಂಬರ್ ಆಫ್ ಶೇರ್ ಕೊಟ್ಟಿದ್ದಾನೆ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾನೆ, ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ ಕೊಟ್ಟಿದ್ದಾನೆ. ಸೊ ಕಾಂಪ್ಯೂಟೇಷನ್ ಆಫ್ EPS ಕಂಡು ಹಿಡಬೇಕು ಅಂದರೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ ಅಂತ ಹೇಳ್ತೀವಿ. ಸೊ ಈಗ ಫಸ್ಟ್ ಎಮ್ ಲಿಮಿಟೆಡ್ ಅವ್ರದ್ದು ಎಷ್ಟು ಕೊಟ್ಟಿದ್ದಾನೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ ಬಂದರೆ 50 ಲ್ಯಾಕ್ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟು ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ ಎಷ್ಟು ಕೊಟ್ಟಿದ್ದಾನೆ 10 ಲ್ಯಾಕ್ ಕೊಟ್ಟಿದ್ದಾನೆ. ಡಿವೈಡೆಡ್ ಮಾಡಿದ್ರೆ ನಿಮಗೆ 5 per share ಸಿಗುತ್ತೆ. ಸೊ ಇದೇ ಥರ ಎನ್ ಲಿಮಿಟೆಡ್ ಅವ್ರದ್ದು ಮಾಡ್ತೀವಿ. ನೆಕ್ಸ್ಟು ಎಕ್ಸ್ಚೇಂಜ್ ರೇಷಿಯೋ ಫಾರ್ಮುಲಾ ಬಂದು EPS ಆಫ್ ಟಾರ್ಗೆಟ್ ಫರ್ಮ್ ಡಿವೈಡೆಡ್ ಬೈ EPS ಆಫ್ ಅಕ್ವೈರ್ ಫರ್ಮ್ ಅಂತ ಹೇಳ್ತೀವಿ. ನೀವು ಅಕ್ವೈರ್ ಯಾವುದು ಟಾರ್ಗೆಟ್ ಯಾವುದು ಅಂತ ನೋಡ್ಕೋಬೇಕಾಗುತ್ತೆ. ಅದರಿಂದ ನೀವು ಡಿವೈಡ್ ಮಾಡಿದ್ರೆ 0.6 ಬರುತ್ತೆ. ಸೊ ಮತ್ತು ಈ ಟಾರ್ಗೆಟ್ ಫರ್ಮ್ ಮೇಲೆ ನಾವೇನು ಮಾಡ್ತೀವಿ 0.6ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದಕ್ಕೆ ನೀವೇನಂತ ಬರೀತೀರ ಅಂದರೆ ನಂಬರ್ ಆಫ್ ಶೇರ್ ಇಶ್ಯೂ ಟು ದ ಎನ್ ಲಿಮಿಟೆಡ್. ಸೊ ಇವರು ಟಾರ್ಗೆಟ್ ಫರ್ಮ್ ಆಗಿರೋದ್ರಿಂದ 6 ಲ್ಯಾಕ್ ಇಂಟು 0.6 ಮಾಡ್ಕೋತೀರಾ, 3,60,000 ಶೇರ್ ಸಿಗುತ್ತೆ. ಸೊ ಇಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಎಸ್ ಲಿಮಿಟೆಡ್ ಈಸ್ ಇಂಟೆಂಡಿಂಗ್ ಟು ಅಕ್ವೈರ್ ಬೈ ವೈ ಲಿಮಿಟೆಡ್ ಬೈ ಮರ್ಜರ್ ಆ್ಯಂಡ್ ದ ಫಾಲೋಗಿನ್ ಇನ್ಫಾರ್ಮೇಷನ್ ಈಸ್ ಅವೈಲಬಲ್ ರೆಸ್ಪೆಕ್ಟ್ ಆಫ್ ದ ಕಂಪನಿ. ಸೊ ಇದು ಕೂಡ ಸೇಮ್ ಅಂದರೆ ಸ್ವಲ್ಪ ಚೇಂಜಸ್ ಇದೆ. ಪರ್ಟಿಕ್ಯುಲರ್ XY ಕೊಟ್ಟಿದ್ದಾನೆ, ನೆಕ್ಸ್ಟು ಸೇಲ್ಸ್ ಕೊಟ್ಟಿದ್ದಾನೆ, ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾನೆ, ಮತ್ತು ಫಿಕ್ಸ್ಡ್ ಅಸೆಟ್ ಕೊಟ್ಟಿದ್ದಾನೆ, ಡಿಬೆಂಚರ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ, ಮತ್ತು ಪ್ರಿಫರೆನ್ಸ್ ಡಿವಿಡೆಂಡ್ ಕೊಟ್ಟಿದ್ದಾನೆ, ನಂಬರ್ ಆಫ್ ಈಕ್ವಿಟಿ ಶೇರ್ ಕೊಟ್ಟಿದ್ದಾನೆ, ಅಜಂಪ್ಷನ್ ಟ್ಯಾಕ್ಸ್ ರೇಟ್ ಆಫ್ 50% ಅಂತ ಕೂಡ ಕೊಟ್ಟಿದ್ದಾನೆ. ಸೊ ನಾನು ಆಲ್ರೆಡಿ ಹೇಳಿದೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಇದು ಕಲ್ತಿದ್ದೀರಾ. ಇದ್ರ ಮುಖಾಂತರ ನೀವೇನು ಮಾಡಬೇಕಾಗುತ್ತೆ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಶೇರ್ಸ್ಗಳನ್ನ ನೀವು ಕಂಡುಹಿಡಬೇಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈಗ ಫಸ್ಟ್ ಏನು ಕೊಟ್ಟಿದ್ದಾರೆ ಸೇಲ್ಸ್ ಕೊಟ್ಟಿದ್ದಾನೆ, ನೀವು ಸೇಲ್ಸ್ನ ಡೈರೆಕ್ಟಾಗಿ ತಗೋತೀರಾ. ಸೊ ನೆಕ್ಸ್ಟು ವೇರಿಯಬಲ್ ಕಾಸ್ಟ್ ಏನು ಕೊಟ್ಟಿದ್ದಾನೆ ಆ ವೇರಿಯಬಲ್ ಕಾಸ್ಟ್ನ ನೀವು ಲೆಸ್ ಮಾಡ್ಕೋತೀರಾ. ಸೊ 30 ಲ್ಯಾಕಲ್ಲಿ ಇಲ್ಲಿ ವೇರಿಯಬಲ್ ಕಾಸ್ಟ್ ಏನಂತ ಕೊಟ್ಟಿದ್ದಾನೆ ಅಂತ ಬಂದ್ರೆ 30% ಆಫ್ ಸೇಲ್ ಮತ್ತು 40% ಆಫ್ ಸೇಲ್ ಅಂದರೆ
ನೀವು ಸೇಲ್ ಮೇಲೆ 30% ತಗೋಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 30 ಲ್ಯಾಕ್ ಇದೆ ಇಲ್ಲಿ, ಇದ್ರ ಮೇಲೆ ನೀವು 30% ತೊಗೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ ವೇರಿಯಬಲ್ ಕಾಸ್ಟ್ ಅಂತ ಬಂದರೆ 9 ಲ್ಯಾಕ್ ಬರುತ್ತೆ. ನೆಕ್ಸ್ಟು 40% ಅಂದರೆ 20 ಲ್ಯಾಕ್ ಇದೆ ಇಲ್ಲಿ ಸೇಲ್ಸು, ಇದ್ರ ಮೇಲೆ ನೀವು 40% ತೊಗೊಂಡ್ರೆ 8 ಲ್ಯಾಕ್ ಬರುತ್ತೆ. ಸೊ ಇದು ನಿಮಗೆ ವೇರಿಯಬಲ್ ಕಾಸ್ಟ್ ಆಗಿರುತ್ತೆ. ಈ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ನೆಕ್ಸ್ಟು ಇದರಿಂದ ನಿಮಗೆ ಫಿಕ್ಸ್ಡ್ ಅಸೆಟ್. ಸೊ ಫಿಕ್ಸ್ಡ್ ಅಸೆಟ್ ಕ್ವಶನಲ್ಲಿ ಕೊಟ್ಟಿದ್ದಾನೆ 7 ಲ್ಯಾಕ್ ಮತ್ತು 5 ಲ್ಯಾಕ್, ಇದನ್ನ ನೀವು ಲೆಸ್ ಮಾಡ್ಕೋತೀರಾ 7 ಮತ್ತು 5 ಲ್ಯಾಕು. ಸೊ EBIT ಸಿಗುತ್ತೆ. ಈ EBITಲಿ ನಿಮಗೆ ಇಂಟ್ರೆಸ್ಟ್ ಕೊಟ್ಟಿರ್ತಾನೆ. ಸೊ ಡಿಬೆಂಚರ್ ಇಂಟ್ರೆಸ್ಟ್ ಅಂತ ನಾನು ಕೊಟ್ಟಿರ್ತಾನೆ, ಕೆಲವೊಂದು ಸಲ ಪರ್ಸೆಂಟೇಜಲ್ಲಿ ಕೊಟ್ಟಿರ್ತಾನೆ. ಸೊ ನಿಮಗೆ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ 1,25,000 1 ಲ್ಯಾಕ್ ಕೊಟ್ಟಿದ್ದಾನೆ. ಸೊ ಈ ಎರಡು ನೀವು ಲೆಸ್ ಮಾಡ್ಕೊತಾ ಹೋಗ್ತೀರಾ. ನೆಕ್ಸ್ಟ್ ನಿಮಗೆ EBIT ಸಿಗುತ್ತೆ. ನೆಕ್ಸ್ಟು ಟ್ಯಾಕ್ಸ್ ರೇಟ್ ಅವನೇ ಕೊಟ್ಟಿದ್ದಾನೆ 50% ತೊಗೊಳ್ಳಿ ಅಂತ. ಅಕಸ್ಮಾತ್ ಟ್ಯಾಕ್ಸ್ ರೇಟ್ ಕೊಟ್ಟಿಲ್ಲ ಅಂದರೂ ಅಸಂಪ್ಷನ್ 50% ನೀವು ತೊಗೊಳ್ಳಿ. ಸೊ ಟ್ಯಾಕ್ಸ್ನ ನೀವು ಲೆಸ್ ಮಾಡ್ಕೋತೀರಾ. ನೆಕ್ಸ್ಟ್ EAT ಸಿಗುತ್ತೆ, ಅಂದರೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಅದನ್ನ ನೀವೇನು ಮಾಡ್ತೀರಾ, ಡಿವಿಡೆಂಟ್ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಗೆ ಏನು ಕೊಡ್ತೀರಾ, ಡಿವಿಡೆಂಟ್ ಕೊಟ್ಬಿಡ್ತೀರಾ. ಸೊ ಇಲ್ಲಿ ನಿಮಗೆ ಡಿವಿಡೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಂತ ಬಂದರೆ 50,000 ಮತ್ತು 60,000 ಕೊಟ್ಟಿದ್ದಾರೆ. ಸೊ 50,000 60,000 ಇವೆರಡು ಲೆಸ್ ಮಾಡಿಕೊಂಡ್ರೆ ನಿಮ್ಗೇನು ಸಿಗುತ್ತೆ, ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಸಿಗುತ್ತೆ. ಸೊ ಫಸ್ಟು ನೀವು ಪ್ರಿಫರೆನ್ಸ್ ಶೇರ್ ಅವ್ರಿಗೆ ಕೊಟ್ಬಿಡ್ತೀರಾ. ಸೊ ಅದಾದಮೇಲೆ ನಿಮ್ಗೆ ಉಳ್ಕೊಂಡ್ರೆ ಈಕ್ವಿಟಿ ಶೇರ್ ಅವ್ರಿಗೆ ಕೊಡ್ತಾರೆ. ಸೊ ನೀವು ಆಲ್ರೆಡಿ ಇದು FM ಅಲ್ಲಿ ಕಲ್ತಿದ್ದೀರಾ 5th ಸೆಮ್ಮಲ್ಲಿ, ಇದು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸೊ ನೆಕ್ಸ್ಟ್ ಎಂದಿನಂತೆ ಎಕ್ಸ್ಚೇಂಜ್ ರೇಷಿಯೋ ಮಾಡ್ಕೋತೀರಾ. ಎಕ್ಸ್ಚೇಂಜ್ ರೇಷಿಯೋ ಹೆಂಗೆ ಮಾಡ್ತೀರಾ ಅಂತ ಬಂದರೆ, ಈ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್. ಸೇಮ್ ಲಾಸ್ಟ್ ಪ್ರಾಬ್ಲಮ್ ಥರನೇ ಇದು ಫಾರ್ಮುಲಾ. ಸೊ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 5,87,500 ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ ಎಷ್ಟು ಕೊಟ್ಟಿದ್ದಾನೆ, 1 ಲ್ಯಾಕ್ ಕೊಟ್ಟಿದ್ದಾನೆ. ಸೊ ಈ 1 ಲ್ಯಾಕ್ನ ನೀವು ಡಿವೈಡ್ ಮಾಡಿಕೊಂಡ್ರೆ 5.875 ಸಿಗುತ್ತೆ. ಸೊ ಇದೇ ಥರ ಎಕ್ಸ್ಗೂ ವೈಗೂ ಮಾಡ್ಕೋತೀರಾ. 2,40,000 ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ 1 ಲ್ಯಾಕ್ ಕೊಟ್ಟಿದ್ದಾನೆ, ಡಿವೈಡ್ ಬೈ 1 ಮಾಡಿದ್ರೆ 2.4 ಬರುತ್ತೆ. ಸೊ ಇಲ್ಲಿ ನಿಮಗೆ ನೀಟಾಗಿ ಅರ್ಥ ಮಾಡ್ಕೋಬೇಕು, ಎಸ್ ಲಿಮಿಟೆಡ್ ಇಂಟೆಂಟ್ ಟು ಅಕ್ವೈರ್ ವೈ ಲಿಮಿಟೆಡ್. ಅಂದರೆ ಎಸ್ ಲಿಮಿಟೆಡ್ ಅವರು ವೈ ಲಿಮಿಟೆಡ್ನ ಅಕ್ವೈರ್ ಮಾಡ್ಕೊಳ್ತಾ ಇರೋದ್ರಿಂದ ಇಲ್ಲಿ ಎಸ್ ಲಿಮಿಟೆಡ್ ಅವರು ಅಕ್ವೈರ್ ಕಂಪನಿ ಆಗ್ತಾರೆ, ವೈ ಲಿಮಿಟೆಡ್ ಅವರು ಟಾರ್ಗೆಟ್ ಕಂಪನಿ ಆಗ್ತಾರೆ. ಸೊ ಈಗ ನೀವು ಏನು ಮಾಡ್ತೀರಾ, ಫಸ್ಟು ಯಾರು ಈ ಫಾರ್ಮುಲಾ ಬರೀಬೇಕಾಯಿತು. ಸೊ ದಯವಿಟ್ಟು ಇದೊಂದು ಫಾರ್ಮುಲಾ ನೀವು ಅಪ್ಲೈ ಮಾಡ್ಕೊಳ್ಳಿ. ಪ್ರತಿಯೊಂದು ಪ್ರಾಬ್ಲಮ್ ಮಾಡುವಾಗ ನಿಮಗೆ ಯಾವಾಗ ಅರ್ಥ ಆಗುತ್ತೆ ಮತ್ತು ಈಸಿಯಾಗಿ ಮಾಡ್ಬೋದು. ಸೊ ಎಕ್ಸ್ಚೇಂಜ್ ರೇಷಿಯೋ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, EPS ಆಫ್ ಟಾರ್ಗೆಟ್ ಫರ್ಮ್ ಫಸ್ಟ್ ಬರ್ಕೋತೀರಾ, ಡಿವೈಡೆಡ್ ಬೈ EPS ಆಫ್ ಅಕ್ವೈರ್ ಫರ್ಮ್ ಬರ್ಕೋತೀರಾ. ಸೊ ಇಲ್ಲಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಟಾರ್ಗೆಟ್ ಫರ್ಮ್ ಯಾರು, ಅಕ್ವೈರ್ ಫರ್ಮ್ ಯಾರು ಅಂತ. ಸೊ ಈಗ ಟಾರ್ಗೆಟ್ ಫರ್ಮ್ ಬಂದು ನಿಮಗೆ ವೈ ಲಿಮಿಟೆಡ್ ಆಗಿರ್ತಾರೆ, ಅಕ್ವೈರ್ ಅಂತ ಬಂದರೆ ಎಸ್ ಲಿಮಿಟೆಡ್ ಆಗಿರ್ತಾರೆ. ಸೊ ಈಗ ನಿಮಗೆ ಎಸ್ ಲಿಮಿಟೆಡ್ ಏನು ಕಂಡು ಹಿಡ್ಕೊಂಡಿರ್ತೀರಾ, ಇದು ಎಕ್ಸ್ ಲಿಮಿಟೆಡ್ ಅಂದ್ಕೊಳ್ಳಿ, ಇದು ಎಕ್ಸ್ ಲಿಮಿಟೆಡ್. ಸೊ ಇಲ್ಲಿ ಎಕ್ಸ್ ಲಿಮಿಟೆಡ್ ಏನು ಕಂಡು ಹಿಡ್ಕೊಂಡಿರ್ತೀರಾ ಅದನ್ನ ನೀವು ಅಕ್ವೈರ್ ಅಂತ ಬರ್ಕೋತೀರಾ. ಸೊ ಕೆಳಗಡೆ ಬರೀತೀರಾ. ಮತ್ತು ವೈ ಲಿಮಿಟೆಡ್ ಏನು ಬಂದಿರುತ್ತೆ ಆನ್ಸರು, ಅದು ನೀವು ಟಾರ್ಗೆಟ್ ಫರ್ಮ್ ಅಂತ ಮೇಲ್ಗಡೆ ಬರ್ಕೋತೀರಾ. ಸೊ ಫಾರ್ಮುಲಾ ಪ್ರಕಾರ ನೀವು ಬರ್ಕೋತಾ ಹೋಗ್ತೀರಾ. ಸೊ ಅದನ್ನ ಡಿವೈಡ್ ಮಾಡಿದ್ರೆ ನಿಮಗೆ 0.408 ಸಿಗುತ್ತೆ. ಅದರಲ್ಲಿ ನಿಮಗೆ ಏನು ಇಂಟು ಮಾಡ್ತೀರಾ ಅಂತ ಬಂದರೆ ಟಾರ್ಗೆಟ್ ಫರ್ಮ್ದು ನಂಬರ್ ಆಫ್ ಈಕ್ವಿಟಿ ಶೇರ್ ಮಾಡ್ತೀರಾ. ಸೊ 1 ಲ್ಯಾಕ್ ಕೊಟ್ಟಿದ್ದಾನೆ, ಅದನ್ನ 1 ಲ್ಯಾಕಲ್ಲಿ ನೀವು 0.408 ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ, 40,851 ಸಿಗುತ್ತೆ. ಸೊ ಇದಿಷ್ಟು ನಿಮ್ಗೆ ನೀಟಾಗಿ ಅರ್ಥ ಆಯಿತು. ಈಗ ಇನ್ನೊಂದ್ಸಲ ಸಿಂಪಲಾಗಿ ಹೇಳಬೇಕು ಅಂದರೆ, ಫಸ್ಟು ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟು, ಕಾಂಟ್ರಿಬ್ಯೂಷನು, ಫಿಕ್ಸ್ಡ್, ಸೊ ಇವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದನ್ನ ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದರಲ್ಲಿ ನಿಮಗೆ ಎಕ್ಸ್ಚೇಂಜ್ ರೇಷಿಯೋ ಹೆಂಗೆ ಮಾಡ್ಕೋತೀರ ಅಂದರೆ, ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ ಹೋಲ್ಡರ್ ಮಾಡ್ಕೋತೀರಾ, ನಂಬರ್ ಆಫ್ ಈಕ್ವಿಟಿ ಶೇರ್ ಮಾಡ್ಕೋತೀರಾ. ಸೊ ಅದರಲ್ಲಿ ನಿಮಗೆ 5.875 ಬರುತ್ತೆ. ಸೊ ಅದರಲ್ಲಿ ನಿಮಗೆ ಅರ್ನಿಂಗ್ ಅವೈಲಬಲ್ ಇದರಲ್ಲಿ ನಿಮಗೆ EPS ಆಫ್ ಟಾರ್ಗೆಟ್ ಫರ್ಮ್ ಡಿವೈಡೆಡ್ ಬೈ EPS ಆಫ್ ಅಕ್ವೈರ್ ಫರ್ಮ್ ಬರ್ಕೋತೀರಾ. ಅದನ್ನ ಡಿವೈಡ್ ಮಾಡಿದಾಗ ನಿಮ್ಗೆ ಆನ್ಸರ್ ಸಿಗುತ್ತೆ. ಅದರಿಂದ ನಂಬರ್ ಆಫ್ ಈಕ್ವಿಟಿ ಶೇರ್ ಎಷ್ಟಿದೆ ಅದನ್ನ ಇಂಟು ಮಾಡಿಕೊಂಡ್ರೆ ನಿಮಗೆ ಟೋಟಲ್ ಆನ್ಸರ್ ಸಿಗುತ್ತೆ. ಇದಿಷ್ಟು ಮಾಡಿದ್ರೆ ನಿಮಗೆ ಇದು 4 ಮಾರ್ಕ್ಸ್ಗಾರ ಕೇಳ್ಬೋದು, ಅಥವಾ 12 ಮಾರ್ಕ್ಸಲ್ಲಿ 6 ಮಾರ್ಕ್ಸ್ ಅಂದರೆ ಪಾರ್ಟ್ ಎ ಪಾರ್ಟ್ ಬಿ ಅಂತ ಕೇಳ್ತಾರೆ 12 ಮಾರ್ಕ್ಸಲ್ಲಿ, ಅದಕ್ಕಾದ್ರೂ ಕೇಳ್ಬೋದು. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಕುಮಾರ್ ಲಿಮಿಟೆಡ್ ಈಸ್ ಇಂಟೆಂಡಿಂಗ್ ಟು ಅಕ್ವೈರ್ ದ ರಮೇಶ್ ಲಿಮಿಟೆಡ್ ಬೈ ಮರ್ಜರ್ ಆ್ಯಂಡ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್ ಟು ದ ರೆಸ್ಪೆಕ್ಟ್ ಆಫ್ ದ ಕಂಪನಿ ಕೊಟ್ಟಿದ್ದಾನೆ. ಸೊ ಪರ್ಟಿಕ್ಯುಲರಲ್ಲಿ ನಂಬರ್ ಆಫ್ ಶೇರ್ ಕೊಟ್ಟಿದ್ದಾನೆ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾನೆ. ಸೊ 10% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ. ಸೊ ಈ ಪ್ರಾಬ್ಲಮ್ ಮಾಡೋ ಉದ್ದೇಶ ಏನಂದರೆ, ಇಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಐಟಮ್ ಕೊಟ್ಟಿದ್ದಾನೆ. ಈ ಥರ ಒಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ ಅಂದರೆ ನೀವು ಆ ಥರ ಟ್ರೀಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡ್ತಾ ಹೋಗೋಣ ಬನ್ನಿ. ಸೊ ಕಂಪ್ಯೂಟೇಷನ್ ಆಫ್ EPS ಮಾಡ್ಕೋತೀರಾ. ಸೊ ಇಲ್ಲಿ ಕುಮಾರ್ ಲಿಮಿಟೆಡ್ ಮತ್ತು ರಮೇಶ್ ಲಿಮಿಟೆಡ್ ಹಾಕೋತೀರಾ.
ಕುಮಾರ್ ಲಿಮಿಟೆಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾನೆ, 10 ಲ್ಯಾಕ್ ಕೊಟ್ಟಿದ್ದಾನೆ. ಸೊ ಅದು 10% ಅಂದರೆ ಅದು ಡಿವಿಡೆಂಟ್ ಆಗಿರುತ್ತೆ. 10 ಲ್ಯಾಕಲ್ಲಿ 10% ಮಾಡ್ಕೋತೀರಾ. ನೆಕ್ಸ್ಟು ಇದು 2 ಲ್ಯಾಕ್ ಕೊಟ್ಟಿದ್ದಾನೆ. 20 ಲ್ಯಾಕ್ ಕೊಟ್ಟಿದ್ದಾನೆ. 20 ಲ್ಯಾಕಲ್ಲಿ 10% ಮಾಡ್ಕೋತೀರಾ, 2 ಲ್ಯಾಕ್ ಸಿಗುತ್ತೆ. ಸೊ ಏನು ಈ EPS ಕಂಡು ಇಟ್ಕೋತೀರಲ್ಲ ಅದನ್ನ ನೀವು ಈ ಅರ್ನಿಂಗ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ ಮಾಡ್ಕೋತೀರಾ. ಸೊ ಅದರಲ್ಲಿ ನಿಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾನೆ, 51 ಲ್ಯಾಕ್ ಕೊಟ್ಟಿದ್ದಾನೆ. ಈ 51 ಲ್ಯಾಕಲ್ಲಿ ನೀವೇನು ಕಂಡು ಹಿಡ್ಕೊಂಡಿರ್ತೀರಲ್ಲ 1 ಲ್ಯಾಕ್, ಅದನ್ನ ನೀವು ಲೆಸ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನ ನೀವು ಲೆಸ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ 10% ಅಂತ ಬಂದರೆ ನೀವು ಅದನ್ನ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕಂಡುಹಿಡ್ಕೊಂಡು ಅದರಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರಲ್ಲಿ ನೀವು ಲೆಸ್ ಮಾಡ್ಕೊತಾ ಹೋಗ್ತೀರಾ 1 ಲ್ಯಾಕ್. ಸೊ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ ಎಷ್ಟು ಕೊಟ್ಟಿದ್ದಾನೆ ಅಂತ ಬಂದರೆ 10 ಲ್ಯಾಕ್. ಸೊ 10 ಲ್ಯಾಕ್ ಎಲ್ಲಿ ಕೊಟ್ಟಿದ್ದಾನೆ ಅಂದರೆ ನಂಬರ್ ಆಫ್ ಈಕ್ವಿಟಿ ಶೇರ್ 10 ಲ್ಯಾಕ್. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಏನು ಕೊಟ್ಟಿದ್ದಾನೆ 51 ಲ್ಯಾಕ್. 51 ಲ್ಯಾಕಲ್ಲಿ ನಾವು ಫಸ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಕೊಟ್ಬಿಡ್ತೀವಿ. ಸೊ ಇನ್ನೆಷ್ಟು ಉಳ್ಕೊಳ್ಳುತ್ತೆ ಅಂತ ಬಂದರೆ 50 ಲ್ಯಾಕ್. ಈ 50 ಲ್ಯಾಕಲ್ಲಿ ನಂಬರ್ ಆಫ್ ಶೇರ್ 10 ಲ್ಯಾಕ್ ಕೊಟ್ಟಿದ್ದಾನೆ. ಸೊ ಅದನ್ನ ಡಿವೈಡ್ ಮಾಡಿದ್ರೆ 5 ಬರುತ್ತೆ. ಸೊ ನೆಕ್ಸ್ಟ್ ಇದೇ ಥರ ಎರಡನೇದು ಸೇಮ್ ಅಂದರೆ ರಮೇಶ್ ಕಂಪನಿ ಅಂತ ಏನಿದೆ. ಸೊ ರಮೇಶ್ ಕಂಪನಿದು ಕೂಡ ಸೇಮ್ ಇದೇ ಥರ ಮಾಡ್ತಾ ಹೋಗ್ತೀವಿ. ಇಲ್ಲಿ ಏನು 2 ಲ್ಯಾಕ್ ಕಂಡುಹಿಡ್ಕೊಂಡಿದ್ದೀವಿ ಪ್ರಿಫರೆನ್ಸ್ ಶೇರ್ದು. ಸೊ ಅದನ್ನ ನಾವು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ 26 ಲ್ಯಾಕ್ ಇದೆ. 26 ಲ್ಯಾಕಲ್ಲಿ 2 ಲ್ಯಾಕ್ ಕಳ್ಕೊತೀವಿ. ಸೊ ನಮಗೆ 24 ಲ್ಯಾಕ್ ಬರುತ್ತೆ. ಮತ್ತು ನಂಬರ್ ಆಫ್ ಶೇರ್ ಕೊಟ್ಟಿದ್ದಾನೆ 8 ಲ್ಯಾಕ್ ಕೊಟ್ಟಿರ್ತಾನೆ. ಸೊ ಅದನ್ನ ನಾವು ಡಿವೈಡ್ ಮಾಡ್ಕೊಂಡ್ರೆ 3 per share ಸಿಗುತ್ತೆ. ಸೊ ನೆಕ್ಸ್ಟ್ ಎಕ್ಸ್ಚೇಂಜ್ ರೇಷಿಯೋ ಮಾಡ್ಕೋತೀವಿ EPS ಆಫ್ ಟಾರ್ಗೆಟ್ ಫರ್ಮ್ ಡಿವೈಡೆಡ್ ಬೈ EPS ಆಫ್ ಅಕ್ವೈರ್ಡ್ ಫರ್ಮ್ ಅಂತ. ಸೊ 3 ಡಿವೈಡೆಡ್ ಬೈ 5 ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಸಿಗುತ್ತೆ, 0.6 ಸಿಗುತ್ತೆ. ಸೊ ನೆಕ್ಸ್ಟ್ ನಂಬರ್ ಆಫ್ ಶೇರ್ ಇಸ್ಯೂಡ್ ಟು ರಮೇಶ್ ಲಿಮಿಟೆಡ್ ಅಂತ ಹೇಳ್ತೀವಿ. ಸೊ ನಂಬರ್ ಆಫ್ ಶೇರ್ ಇಸ್ಯೂಡ್ ರಮೇಶ್ ಲಿಮಿಟೆಡ್ ಅಂತ ಬಂದರೆ ಇಲ್ಲಿ ನಿಮಗೆ ರಮೇಶ್ ಲಿಮಿಟೆಡ್ ಯಾಕೆ ತೊಗೊಂಡ್ರೆ ಇವರು ಟಾರ್ಗೆಟ್ ಫರ್ಮ್ ಆಗಿರ್ತಾರೆ ರಮೇಶ್ ಅವರು, ಮತ್ತು ಇವರು ಅಕ್ವೈರ್ಡ್ ಫರ್ಮ್ ಆಗಿರ್ತಾರೆ. ಸೊ ಇದರಿಂದ ನೀವು ರಮೇಶ್ ನಂಬರ್ ಆಫ್ ಶೇರ್ ಎಷ್ಟು ಕೊಟ್ಟಿದ್ದಾನೆ, 8 ಲ್ಯಾಕ್ ಕೊಟ್ಟಿದ್ದಾನೆ. ಸೊ 8 ಲ್ಯಾಕಲ್ಲಿ ನೀವೇನು ಕಂಡು ಹಿಡ್ಕೊಂಡಿದ್ದೀರಾ 0.6 ಅದನ್ನ ನೀವು ಇಂಟು ಮಾಡಿದ್ರೆ ನಿಮಗೆ 4,80,000 ಸಿಗುತ್ತೆ. ಸೊ ಈಗ ಲಾಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಈ ಒಂದು ಚಾಪ್ಟ್ರಲ್ಲಿ. ಇದು ಪ್ರಾಬ್ಲಮ್ಸ್ ಆನ್ ಪೋಸ್ಟ್ ಮರ್ಜರ್ EPS. ಸೊ ಪೋಸ್ಟ್ ಮರ್ಜರ್ ಬಗ್ಗೆ ಯಾವ ರೀತಿ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ದ ಸಂತೋಷ್ ಲಿಮಿಟೆಡ್ ವಾಂಟ್ಸ್ ಟು ಅಕ್ವೈರ್ ವಿಶ್ವಾಸ್ ಕಂಪನಿ ಆ್ಯಂಡ್ ಆಫರ್ 1 share ಫಾರ್ ಎವ್ರಿ 2 share. ಅಂದರೆ ಸಂತೋಷ್ ಕಂಪನಿಯವರು ವಿಶ್ವಾಸ್ ಕಂಪನಿಯವ್ರನ್ನ ಅಕ್ವೈರ್ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೆ. ಸೊ ಅವ್ರು ಒಂದು ಆಫರ್ ಮಾಡ್ತಾರೆ, ಏನಪ್ಪ ಅಂದರೆ 2 share ಅವರು ಪರ್ಚೇಸ್ ಮಾಡಿದ್ರೆ, ಅಂದರೆ 2 share ತೊಗೊಂಡ್ರೆ 1 share ಸಿಗುತ್ತೆ, 1 share ಎಕ್ಸ್ಟ್ರಾ ಸಿಗುತ್ತೆ ಅಂತ ಅವರು ಒಂದು ಆಫರ್ ಮಾಡ್ತಾರೆ. ದ ಫಾಲೋಗಿನ್ ಇನ್ಫಾರ್ಮೇಷನ್ ಇಸ್ ಅವೈಲೇಬಲ್ ಟು ಯು. ಪರ್ಟಿಕ್ಯುಲರ್ ಕೊಟ್ಟಿದ್ದಾನೆ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾನೆ, ನಂಬರ್ ಆಫ್ ಈಕ್ವಿಟಿ ಶೇರ್ ಕೊಟ್ಟಿದ್ದಾನೆ, EPS ಕೊಟ್ಟಿದ್ದಾನೆ, ಮತ್ತು ಪ್ರೈಸ್ ಅರ್ನಿಂಗ್ ರೇಷಿಯೋ ಕೊಟ್ಟಿದ್ದಾನೆ, ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಕೊಟ್ಟಿದ್ದಾನೆ. ಸೊ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್. ಸೊ ಇದು 12 ಮಾರ್ಕ್ಸ್ ಕೇಳ್ತಾನೆ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟು. ನಂಬರ್ ಆಫ್ ಶೇರ್ ಟು ಬಿ ಇಸ್ಯೂಡ್ ಬೈ ಸಂತೋಷ್ ಲಿಮಿಟೆಡ್ ಫಾರ್ ಅಕ್ವಿಜಿಷನ್ ಆಫ್ ವಿಶ್ವಾಸ್ ಲಿಮಿಟೆಡ್. ಅಂದರೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ನಂಬರ್ ಆಫ್ ಈಕ್ವಿಟಿ ಶೇರ್ ಕಂಡು ಹಿಡಿಯಬೇಕು. ನೆಕ್ಸ್ಟು ವಾಟ್ ಈಸ್ ದ EPS ಆಫ್ ಸಂತೋಷ್ ಲಿಮಿಟೆಡ್ ಆಫ್ಟರ್ ದ ಅಕ್ವಿಜಿಷನ್ ಆದಮೇಲೆ ಅವ್ರದ್ದು ಏನು EPS ಉಳ್ಕೊಳ್ಳುತ್ತೆ ಅಂತ ನಾವು ಕಂಡುಹಿಡಬೇಕಾಗುತ್ತೆ. ಡಿಟರ್ಮೈನ್ ದ ಈಕ್ವಿಲೆಂಟ್ EPS ಆಫ್ ವಿಶ್ವಾಸ್ ಲಿಮಿಟೆಡ್. ಸೊ ಈಕ್ವಿಲೆಂಟ್ ಕಂಡು ಹಿಡಬೇಕು ಅಂದರೆ ಅರ್ನಿಂಗ್ ಪರ್ ಶೇರ್ ಕಂಡು ಹಿಡಬೇಕಾಗುತ್ತೆ ಯಾರ್ದು, ವಿಶ್ವಾಸ್ ಲಿಮಿಟೆಡ್ದು. ನೆಕ್ಸ್ಟು ವಾಟ್ ಈಸ್ ದ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ ಆಫ್ ಸಂತೋಷ್ ಲಿಮಿಟೆಡ್ ಆಫ್ಟರ್ ಅಕ್ವಿಜಿಷನ್ ಅಸ್ಯೂಮಿಂಗ್ ಇಟ್ಸ್ PE ಅಂದರೆ ಪ್ರಾಫಿಟ್ ಅರ್ನಿಂಗ್ ರೇಷಿಯೋ ಆಗಿರುತ್ತೆ, ರಿಮೈನಿಂಗ್ ದ ಅನ್ಯೂಸ್ಡ್. ಸೊ ನೆಕ್ಸ್ಟು ಡಿಟರ್ಮೈನ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಮರ್ಜ್ಡ್ ಫರ್ಮ್ ಅಂತ ಹೇಳ್ತೀವಿ. ಸೊ ಫಸ್ಟು ನಾವು ಏನು ಕಂಡುಹಿಡಿತೀವಿ, ಇಲ್ಲಿ ಏನು ಕೊಟ್ಟಿದ್ದಾನೆ ಇದನ್ನ ಒಂದೊಂದಾಗಿ ನಾವು 5 ಸ್ಟೆಪ್ಪಲ್ಲಿ ಕಂಡುಹಿಡಬೇಕಾಗುತ್ತೆ ಫ್ರೆಂಡ್ಸ್, ಅವ್ರು ಕೊಟ್ಟಿರೋ ಪ್ರಕಾರ. ಹಂಗೆ ನಂಬರ್ ಆಫ್ ಈಕ್ವಿಟಿ ಶೇರ್ ಟು ಬಿ ಇಸ್ಯೂಡ್ ಬೈ ಸಂತೋಷ್ ಲಿಮಿಟೆಡ್ ಅಕ್ವಿಜಿಷನ್ ಅಂತ ಬಂದರೆ ಫಸ್ಟ್ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಈಕ್ವಿಟಿ ಶೇರ್ ಇಸ್ಯೂಡ್ ಬೈ ಸಂತೋಷ್ ಲಿಮಿಟೆಡ್ ಫಾರ್ ಅಕ್ವಿಜಿಷನ್ ಆಫ್ ವಿಶ್ವಾಸ್ ಲಿಮಿಟೆಡ್. ಸೊ ನಾವು ಈಗ ಎಕ್ಸ್ಚೇಂಜ್ ರೇಷಿಯೋ ಕಂಡುಹಿಡ್ಕೋತೀವಿ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಎಷ್ಟೊಂದು ಸಲ, EPS ಆಫ್ ಟಾರ್ಗೆಟ್ ಫರ್ಮ್ ಡಿವೈಡೆಡ್ ಬೈ EPS ಆಫ್ ಅಕ್ವೈರ್ಡ್ ಫರ್ಮ್ ಅಂತ. ಸೊ ಈಗ ನಿಮಗೆ ಸಂತೋಷ್ ಲಿಮಿಟೆಡ್ ಅವ್ರು ಏನಾಯ್ತಾರೆ, ಅಕ್ವೈರ್ಡ್ ಆಯ್ತಾರೆ. ಸೊ ವಿಶ್ವಾಸ್ ಲಿಮಿಟೆಡ್ ಅವ್ರು ಏನಾಯ್ತಾರೆ, ಟಾರ್ಗೆಟ್ ಫರ್ಮ್ ಆಗ್ತಾರೆ. ಸೊ ಅಕ್ವೈರ್ಡ್ ಹೆಂಗೆ ಅಂದರೆ ಇವ್ರನ್ನ ಸಂತೋಷ್ ಅವರು ವಿಶ್ವಾಸ್ ಅವ್ರನ್ನ ಅಕ್ವೈರ್ ಮಾಡ್ಕೊಳ್ತಿರೋದ್ರಿಂದ ಸಂತೋಷ್ ಅವರು ಅಕ್ವೈರ್ಡ್ ಕಂಪನಿ ಇದ್ದಾರೆ, ವಿಶ್ವಾಸ್ ಅವರು ಟಾರ್ಗೆಟ್ ಫರ್ಮ್ ಆಗ್ತಾರೆ. ಸೊ ಈಗ ನಮಗೆ ಏನು ಬೇಕು ಅಂತ ಬಂದರೆ ಟಾರ್ಗೆಟ್ ಫರ್ಮ್ದು EPS ಎಷ್ಟಿದೆ ಮತ್ತು ಅಕ್ವೈರ್ಡ್ ಫರ್ಮ್ದು EPS ಎಷ್ಟಿದೆ ಅದು ಕಂಡು ಹಿಡ್ಕೋಬೇಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈಗ EPS ಸಂತೋಷ್ ಅವ್ರದ್ದು 1 ಕೊಟ್ಟಿದ್ದಾನೆ ಮತ್ತು ವಿಶ್ವಾಸ್ ಅವ್ರದ್ದು 2 ಕೊಟ್ಟಿದ್ದಾನೆ. ಸೊ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, 1 ಡಿವೈಡೆಡ್ ಬೈ 2 ಮಾಡ್ಕೋತೀವಿ, 0.5 ಸಿಗುತ್ತೆ. ಎಕ್ಸ್ಚೇಂಜ್ ರೇಷಿಯೋ ಎಷ್ಟು ಸಿಗುತ್ತೆ, 0.5 ಸಿಗುತ್ತೆ. ನೆಕ್ಸ್ಟು ಎರಡನೇದು ಅವನು ಏನು ಕೇಳಿದ್ದಾನೆ ಅಂತ ಬಂದರೆ EPS ಆಫ್ ಸಂತೋಷ್ ಲಿಮಿಟೆಡ್ ಆಫ್ಟರ್ ಅಕ್ವಿಜಿಷನ್. ಅಂದರೆ ನಾವು ಎರಡನೇದು ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಬಂದರೆ
ಆಫ್ಟರ್ ಅಂತ ಬರೋದ್ರಿಂದ ಇದೇನಂತ ಕರಿತೀವಿ ಪೋಸ್ಟ್ ಮರ್ಜರ್ EPS ಅಂತ ಕಂಡು ಹಿಡಿತೀವಿ. ಅಂದರೆ ಅವರು ಅಕ್ವಿಸಿಷನ್ ಆದಮೇಲೆ ಬಂದಿರುವಂಥ EPSನ ನಾವು ಪೋಸ್ಟ್ ಮರ್ಜರ್ EPS ಕಂಡು ಹಿಡ್ಕೋತೀವಿ. ಸೊ ಇದಕ್ಕೆ ಫಾರ್ಮಲ್ ಏನಂತ ಬಂದರೆ ಟೋಟಲ್ EAT ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಈಕ್ವಿಟೀಸ್ ಶೇರ್ ಮಾಡ್ಕೋತೀವಿ. ಸೊ ನಮಗೆ ಟೋಟಲ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದೆ ಅಂತ ಬಂದರೆ ಸಂತೋಷ್ ಅವ್ರದ್ದು 40 ಲ್ಯಾಕ್ ಕೊಟ್ಟಿದ್ದಾನೆ ಮತ್ತು ವಿಶ್ವಾಸ್ ಅವ್ರದ್ದು 18 ಲ್ಯಾಕ್ ಕೊಟ್ಟಿದ್ದಾರೆ. ಸೊ 14 + 18 ಎರಡೂ ಆ್ಯಡ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಯಾಕೆಂದರೆ ನಾವು ಟೋಟಲ್ ಮಾಡ್ತಾ ಇರೋದು ಪೋಸ್ಟ್ ಅಕ್ವಿಸಿಷನ್ ಅಂದರೆ ಅಕ್ವೈರ್ ಆದಮೇಲೆ ಬಂದಿರುವಂಥದ್ದು ಅಂತ ಬಂದಾಗ ನಾವು ಏನು ಮಾಡ್ತೀವಿ ಟೋಟಲ್ ತೊಗೋತೀವಿ, ಇಬ್ಬರೂ ತೊಗೊಳ್ತೀವಿ. ಸೊ ಇವೊಂದು 40 ಇವೊಂದು 18 ಕೊಟ್ಟಿದ್ದಾರೆ. ಸೊ ಅದರಿಂದ ನಾವು ಏನು ಮಾಡ್ತೀವಿ 58 ಲ್ಯಾಕ್ ಬರುತ್ತೆ. ಸೊ 58 ಲ್ಯಾಕ್. ನಂಬರ್ ಆಫ್ ಈಕ್ವಿಟಿ ಶೇರ್ ಕೂಡ ಸೇಮ್ ತೊಗೋತೀವಿ ಹಂಗೆ. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ ಎಷ್ಟು ಕೊಟ್ಟಿದ್ದಾನೆ 10 ಲ್ಯಾಕ್ ಕೊಟ್ಟಿದ್ದಾನೆ ಸಂತೋಷ್ದು, ಮತ್ತು ವಿಶ್ವಾಸ್ದು 6 ಲ್ಯಾಕ್ ಕೊಟ್ಟಿದ್ದಾನೆ. ಸೊ ಎರಡು ಕೂಡ ಆ್ಯಡ್ ಮಾಡಿಕೊಂಡು 16 ಲ್ಯಾಕ್ ತೊಗೋತೀವಿ. ಸೊ ಈಗ 58 ಲ್ಯಾಕ್ ಡಿವೈಡೆಡ್ ಬೈ 16 ಲ್ಯಾಕ್ ಮಾಡ್ಕೋತೀವಿ, 3.65 ಬರುತ್ತೆ. ಇದಿಷ್ಟು ನಮಗೆ ಪೋಸ್ಟ್ ಮರ್ಜರ್ EPS ಸಿಕ್ತು. ನೆಕ್ಸ್ಟು ಸಿ ಅಂದರೆ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಈಕ್ವಿಲೆಂಟ್ ಈಕ್ವಿಟಿ ಪರ್ ಶೇರ್, ಅರ್ನಿಂಗ್ ಪರ್ ಶೇರ್, ಈಕ್ವಿಲೆಂಟ್ ಅರ್ನಿಂಗ್ ಪರ್ ಶೇರ್ ಅಂತ ಕಂಡು ಹಿಡಿತೀವಿ ಆಫ್ ವಿಶ್ವಾಸ್ ಲಿಮಿಟೆಡ್ದು. ಯಾಕೆಂದರೆ ವಿಶ್ವಾಸ್ ಲಿಮಿಟೆಡ್ ಯಾರು ಟಾರ್ಗೆಟ್ ಕಂಪನಿ ಆಗಿರೋದ್ರಿಂದ. ಸೊ ಇದಕ್ಕೆ ಫಾರ್ಮುಲಾ ಏನು ಬಂದು ಎಕ್ಸ್ಚೇಂಜ್ ರೇಷಿಯೋ ಇಂಟು ಪೋಸ್ಟ್ ಮರ್ಜರ್ EPS ಅಂತ ಹೇಳ್ತೀವಿ. ಸೊ ಎಕ್ಸ್ಚೇಂಜ್ ರೇಷಿಯೋ ನೀವು ಆಲ್ರೆಡಿ ಕಂಡುಹಿಡ್ದಿದ್ದೀರಾ 0.5 ಇಲ್ಲಿ ತಗೋತೀರಾ. ನೆಕ್ಸ್ಟು ಪೋಸ್ಟ್ ಮರ್ಜರ್ ಕೂಡ ಕಂಡುಹಿಡ್ದಿರಾ 3.625 ಇಂಟು ಮಾಡ್ಕೋತೀರಾ, ನಿಮ್ಗೆ ಎಷ್ಟು ಬರುತ್ತೆ 1.8125 ಬರುತ್ತೆ. ಸೊ ಇದು ಈಕ್ವಿಲೆಂಟ್ EPS ಆಫ್ ವಿಶ್ವಾಸ್ ಲಿಮಿಟೆಡ್ ಸಿಕ್ತು. ಸೊ ನೆಕ್ಸ್ಟು ನಿಮಗೆ ಇನ್ನೊಂದು ಲಾಸ್ಟ್ ಕ್ಯಾಲ್ಕುಲೇಷನ್ ಬಂದು ನಿಮಗೆ ನೆಕ್ಸ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಪ್ರೈಸ್ ಕಂಡು ಹಿಡಿತೀರಾ ಆಫ್ ಸಂತೋಷ್ ಲಿಮಿಟೆಡ್. ಸಂತೋಷ್ ಯಾರು ಅಕ್ವೈರ್ದು. ಸೊ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಪ್ರೈಸ್ ಯಾರ್ದು ಸಂತೋಷ್ ಅವ್ರು ಕಂಡು ಹಿಡಿತೀರಾ. ಸೊ ಇದಕ್ಕೆ ಫಾರ್ಮುಲಾ ಬಂದು EPS ಇಂಟು PE ರೇಷಿಯೋ ಅಂದರೆ ಪ್ರಾಫಿಟ್ ಅರ್ನಿಂಗ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಈಗ EPS ನೀವು ಆಲ್ರೆಡಿ ಕಂಡುಹಿಡ್ದಿದ್ದೀರಾ 3.625 ಇದೆ. ನೆಕ್ಸ್ಟು PE ರೇಷಿಯೋ ಅಂತ ಬಂದರೆ ಸೊ ಇಲ್ಲಿ PE ರೇಷಿಯೋ ಆಲ್ರೆಡಿ ಅವನೇ ಕೊಟ್ಟಿದ್ದಾನೆ. ಪ್ರಾಫಿಟ್ ಅರ್ನಿಂಗ್ ರೇಷಿಯೋ ಅಂತ ಹೇಳಿದೆ. ಪ್ರೈಸ್ ಅರ್ನಿಂಗ್ ರೇಷಿಯೋ ಎಷ್ಟು ಕೊಟ್ಟಿದ್ದಾನೆ ಅಂತ ಬಂದರೆ ಸಂತೋಷ್ 10 ಕೊಟ್ಟಿದ್ದಾನೆ. ಸೊ ನಾವೇನು ಮಾಡ್ತೀವಿ EPS ಆಲ್ರೆಡಿ ಕಂಡುಹಿಡ್ಕೊಂಡಿದ್ದೀವಿ, ಅದನ್ನ ಇಂಟು 10 ಮಾಡ್ಕೋತೀವಿ, 36.25 ಬರುತ್ತೆ. ಸೊ ನೆಕ್ಸ್ಟು ಮಾರ್ಕೆಟ್ ವ್ಯಾಲ್ಯೂ ಆಫ್ ಮರ್ಜ್ಡ್ ಫರ್ಮ್ ಅಂತ ಕಂಡುಹಿಡ್ತೀವಿ. ಸೊ ಅದರಲ್ಲಿ ಫಾರ್ಮುಲಾ ಬಂದು ಟೋಟಲ್ ನಂಬರ್ ಆಫ್ ಶೇರ್ ಇಂಟು ಮಾರ್ಕೆಟ್ ಪ್ರೈಸ್ ಶೇರ್ ಕಂಡುಹಿಡ್ತೀವಿ. ಸೊ ಟೋಟಲ್ ನಂಬರ್ ಆಫ್ ಶೇರ್ ಅವನೇ ಕೊಟ್ಟಿದ್ದಾನೆ, ಎರಡು ಟೋಟಲ್ ಮಾಡಿಕೊಂಡ್ರೆ 10 + 6 ಮಾಡಿದ್ರೆ 16 ಬರುತ್ತೆ. ಸೊ ನೆಕ್ಸ್ಟು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಕಂಡುಹಿಡ್ಕೋತೀವಿ. ಮಾರ್ಕೆಟ್ ಪ್ರೈಸ್ ಶೇರ್ ಆಲ್ರೆಡಿ ಕಂಡುಹಿಡ್ದಿದ್ವಿ ಕೂಡ ಇದನ್ನ. ಸೊ 3.625. ಸೊ ಈ 3.625 ಏನು ಮಾಡ್ಕೋತೀವಿ ಅದನ್ನ ನಾವು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅದನ್ನ ಇಂಟು ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ 58 ಲ್ಯಾಕ್. ನೋಡಿ ಫ್ರೆಂಡ್ಸ್, ಫಸ್ಟಿಂದ ಇನ್ನೊಂದ್ಸಲ ನೀಟಾಗಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಬಂದು ನಿಮಗೆ ಎಕ್ಸ್ಚೇಂಜ್ ರೇಷಿಯೋ ಕಂಡು ಹಿಡಿತೀರಾ. ಎಕ್ಸ್ಚೇಂಜ್ ರೇಷಿಯೋ ಟಾರ್ಗೆಟ್ ಫರ್ಮ್ದು ಮತ್ತು ಅಕ್ವಿಸಿಷನ್ ಯಾರು ಇದ್ದರೆ ಅದನ್ನ 1/2 ಮಾಡ್ಕೋತೀರಾ, ಅವನು ಏನು ಕೊಟ್ಟಿದ್ದಾನೆ ಅದ್ರ ಪ್ರಕಾರ. ನೆಕ್ಸ್ಟ್ ಪೋಸ್ಟ್ ಮರ್ಜರ್ ಕಂಡು ಹಿಡ್ಕೋತೀರಾ. ಟೋಟಲ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ ಮಾಡ್ಕೋತೀರಾ. ಸೊ ಅರ್ನಿಂಗ್ ಟ್ಯಾಕ್ಸ್ ಅವನೇ ಕೊಟ್ಟಿರ್ತಾನೆ, ಅಂದರೆ ಎರಡು ಆ್ಯಡ್ ಮಾಡ್ಕೋತೀವಿ. ಸೊ 40 + 18 ಲ್ಯಾಕು ಇವೆರಡು ಆ್ಯಡ್ ಮಾಡ್ಕೊಂಡ್ರೆ 58 ಲ್ಯಾಕ್ ಬರುತ್ತೆ. ಡಿವೈಡೆಡ್ ಬೈ 16 ಲ್ಯಾಕ್ ಮಾಡ್ಕೋತೀರಾ, ಯಾವುದು ಅದು ನಂಬರ್ ಆಫ್ ಶೇರ್. ಸೊ ಇದರಿಂದ ನಮಗೆ EPS ಸಿಗುತ್ತೆ. ನೆಕ್ಸ್ಟು ಈಕ್ವಲೆಂಟ್ EPS ಕಂಡು ಹಿಡಿಬೇಕು ಅಂದರೆ ಎಕ್ಸ್ಚೇಂಜ್ ರೇಷಿಯೋ ಇಂಟು ಪೋಸ್ಟ್ ಮರ್ಜರ್ ಮಾಡ್ಕೋತೀರಾ. ಸೊ ಎಕ್ಸ್ಚೇಂಜ್ ರೇಷಿಯೋ ನೀವು ಆಲ್ರೆಡಿ ಕಂಡು ಹಿಡಿದಿದ್ದೀರಾ 0.5 ಮತ್ತು ಪೋಸ್ಟ್ ಮರ್ಜರ್ ಕೂಡ ಕಂಡು ಹಿಡಿದಿದ್ದೀರಾ 3.625 ಮಾಡ್ಕೋತೀರಾ. ನಿಮಗೆ ಈಕ್ವಲೆಂಟ್ EPS ಆಫ್ ವಿಶ್ವಾಸ್ ಲಿಮಿಟೆಡ್ ಸಿಗ್ತದೆ. ನೆಕ್ಸ್ಟು ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಪ್ರೈಸ್ ಕಂಡು ಹಿಡ್ಕೋತೀರಾ. ಅದು ಹೆಂಗೆ ಅಂದರೆ EPS ಇಂಟು ಪ್ರೈಸ್ ಅರ್ನಿಂಗ್ ರೇಷಿಯೋ ಕಂಡು ಹಿಡ್ಕೋತೀರಾ. ಪ್ರೈಸ್ ಅರ್ನಿಂಗ್ ಅವನೇ ಕ್ವಶನಲ್ಲಿ ಕೊಟ್ಟಿರ್ತಾನೆ, ಮತ್ತು EPS ನೀವು ಆಲ್ರೆಡಿ ಕಂಡು ಹಿಡ್ದಿರ್ತೀರಾ 3.625 ಕಂಡು ಹಿಡ್ಕೊಂಡಿರ್ತೀರಾ, ಅದನ್ನ ನೀವು ಇಲ್ಲಿ ಹಾಕೋತೀರಾ. ನೆಕ್ಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಮರ್ಜ್ಡ್ ಫರ್ಮ್ ಕಂಡು ಹಿಡಿಯಬೇಕು ಅಂದರೆ ಟೋಟಲ್ ನಂಬರ್ ಆಫ್ ಶೇರ್ ಇಂಟು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಕಂಡು ಹಿಡ್ಕೋತೀರಾ. ಸೊ ಟೋಟಲ್ ನಂಬರ್ ಆಫ್ ಶೇರ್ ಅವನೇ ಕೊಟ್ಟಿರ್ತಾನೆ, ಅದನ್ನ ನೀವು ಕ್ವಶನಲ್ಲಿ 16 ಲ್ಯಾಕ್ ಅಂತ ನೀವು ಹಾಕೋತೀರಾ. ಸೊ 10 + 6 ಲ್ಯಾಕ್ ಎರಡು ಆ್ಯಡ್ ಮಾಡ್ಕೊಂಡು ಹಾಕೋತೀರಾ. ನೆಕ್ಸ್ಟು ನೀವೇನು ಕಂಡು ಹಿಡಿದಿರ್ತೀರಾ ಮರ್ಜರ್ EPS. ಸೊ ಅದನ್ನ ನೀವು 36.25 ಮಾಡ್ಕೋತೀರಾ, 58 ಲ್ಯಾಕ್ ಸಿಗುತ್ತೆ. ಸೊ ಈಗ ಲಾಸ್ಟ್ ಕ್ವಶನ್ ಅಂದರೆ ಇದು ಆಲ್ರೆಡಿ ಮಾಡಿದ್ದೀನಿ, ತಿರ್ಗಿ ಅದನ್ನ ನಿಮಗೆ ಇನ್ನೊಂದ್ಸಲ ಬೇರೆ ಕ್ವಶನ್ ತೊಗೊಂಡು ಹೇಳೋಣ. ಸೊ ನೋಡಿ ಫ್ರೆಂಡ್ಸ್, ಇದು ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಚೇಂಜ್ ರೇಷಿಯೋ ಅಂಡರ್ EPS ಆ್ಯಂಡ್ MPS ಆಫ್ ದ ಮನು ಆ್ಯಂಡ್ ಮನು ಇಸ್ ಲಿಮಿಟೆಡ್ ಇಸ್ ಟೇಕ್ ಓವರ್ ಬೈ ಎಸ್ ಲಿಮಿಟೆಡ್. ಅಂದರೆ ಮನು ಅವರು ಟೇಕ್ ಓವರ್ ಮಾಡ್ಕೋತಿದ್ದಾರೆ ಅಂತ ಯಾರನ್ನ ರಾಮು ಲಿಮಿಟೆಡ್ ಅವ್ರನ್ನ. ಸೊ ನೆಟ್ ಸೇಲ್ ಕೊಟ್ಟಿದ್ದಾನೆ, ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಕೊಟ್ಟಿದ್ದಾನೆ, ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ ಕೊಟ್ಟಿದ್ದಾನೆ, EPS ಕೊಟ್ಟಿದ್ದಾನೆ, MPS ಕೊಟ್ಟಿದ್ದಾನೆ, ಪ್ರೈಸ್ ಅರ್ನಿಂಗ್ ರೇಷಿಯೋ ಕೊಟ್ಟಿದ್ದಾನೆ. ಸೊ ಫಸ್ಟು ಎಕ್ಸ್ಚೇಂಜ್ ರೇಷಿಯೋ ಬೇಸ್ಡ್ ಆನ್ ದ ಅರ್ನಿಂಗ್ ಅಪ್ರೋಚ್ ಕಂಡು ಇಟ್ಕೋತೀರಾ. ಇದಕ್ಕೆ ಫಾರ್ಮುಲಾ ಬಂದು EPS ಟಾರ್ಗೆಟ್ ಫರ್ಮ್ ಡಿವೈಡೆಡ್ ಬೈ EPS ಅಕ್ವೈರ್ಡ್ ಫರ್ಮ್. ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಕೂಡ. ಸೊ ಇದನ್ನ 4/5 ಅಂದರೆ ಇಲ್ಲಿ 4 ಕೊಟ್ಟಿದ್ದಾನೆ, /5 ಮಾಡ್ಕೋತೀರಾ 0.8 ಸಿಗುತ್ತೆ. 0.8 ಇಂಟು ಸೊ ನಂಬರ್ ಆಫ್ ಶೇರ್ ಏನು ಕೊಟ್ಟಿದ್ದಾನೆ. ಸೊ ನಂಬರ್ ಆಫ್ ಶೇರ್ ಮನು ಲಿಮಿಟೆಡ್ದು 2 ಲ್ಯಾಕ್ ಇಂಟು ಮಾಡ್ಕೋತೀವಿ. ಸೊ 1,60,000 ಸಿಗುತ್ತೆ. ಸೊ ಎಕ್ಸ್ಚೇಂಜ್ ಅರ್ನಿಂಗ್ ರೇಷಿಯೋ ಬೇಸ್ಡ್ ಆನ್ ದ ಅರ್ನಿಂಗ್ ಅಪ್ರೋಚ್ ಕಂಡು ಇಟ್ಕೋತೀರಾ. ಮಾರ್ಕೆಟ್ ಪ್ರೈಸ್ ಅವನೇ ಕೊಟ್ಟಿದ್ದಾನೆ 24 ಮತ್ತು 35 ಡಿವೈಡ್ ಮಾಡ್ಕೊಂಡ್ರೆ 0.6 ಸಿಗುತ್ತೆ. ಸೊ ಇದನ್ನ ನೀವು
1,60,000 ಇಂಟು 0.6 ಮಾಡಿಕೊಂಡ್ರೆ 96,000 ಸಿಗುತ್ತೆ. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿದ್ದು. ದಯಮಾಡಿ ಈ ಒಂದು ಫಾರ್ಮುಲಾಗಳು ಏನಿದೆ, ಏನೇನು ಪ್ರತಿಯೊಂದಿಗೂ ಒಂದೊಂದು ಫಾರ್ಮುಲಾ ಹೇಳ್ಕೊಬಂದಿದ್ದೀನಿ, ಅದನ್ನ ನೀವು ಒಂದು ಕಡೆ ನೋಟ್ ಮಾಡಿಕೊಂಡು ಈ ಒಂದು ಪ್ರಾಬ್ಲಮ್ಗಳೇ ಪ್ರಾಕ್ಟೀಸ್ ಮಾಡಿ. ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ವೀಡಿಯೋ ಇಷ್ಟ ಆದರೆ ದಯಮಾಡಿ ಎಕ್ಸಾಮ್ ಹತ್ರ ಇರೋ ಕಾರಣ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಯಾಕೆಂದರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ಮರ್ಜರ್ ಆ್ಯಂಡ್ ಅಕ್ವಿಜಿಷನ್ ಪ್ರಾಬ್ಲಮ್ಸ್ ಗೊತ್ತಿರಲ್ಲ ಅಥವಾ ಮಾಡೋಕ್ಕೆ ಬರೋಲ್ಲ, ಅವ್ರಿಗೆ ಶೇರ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.